ಗುಡ್ ಆಫ್ಟರ್ನೂನ್ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹಾಗೆ ಪ್ರತಿಮಾ ಕಡೆಯಿಂದನೂ ಸ್ವಾಗತ. ಚಪ್ಪಾಳೆ ಬೇರೆ ತಟ್ಟಬೇಕಾ? ನಿನ್ ಕಡೆಯಿಂದ ಹೇಳಿದೀನಮ್ಮ, ಚಪ್ಪಳ ಹಾಕಮ್ಮ. ಓ ಹಂಗೆ, ಸರಿ ಆಯ್ತು. ಚಪ್ಪಾಳೆ ತಟ್ತೀನಿ. ಮೊದ್ಲು ಮಾಡ್ಕೊಟ್ಟು ಆಮೇಲೆ ಚಪ್ಪಾಳೆ ನೀನ್ ತಟ್ಟು. ನನಗೆ ಏನ್ ಮಾಡ್ತಿದ್ಯಾ ಅದನ್ನ ಫಸ್ಟ್ ಹೇಳು. ಇವತ್ತು ಎಲ್ಲಾರ್ಗೂ ತುಂಬಾ ಇಷ್ಟ ಆಗುವಂಥದ್ದು ವಡಾ ಪಾವ್. ಎಲ್ಲರಿಗೂ ಇಷ್ಟ ಆಗುವಂಥದ್ದು, ಅದು ಮಿರ್ಚಿ ಜೊತೆ ಕೊಟ್ಬಿಟ್ರಂತೂ ಆಸಮ್ ಅಲ್ಲ? ಹೌದು, ವೆರಿ ನೈಸ್. ಈಗ ಶುರು ಮಾಡ್ಬಿಡೋಣ. ಮೊದ್ಲಿಗೆ ಅದ್ ಏನೇನ್ ತಗೊಂಡಿದ್ಯಾ ಅಂತ ಒಂದ್ಸಲ ಜೋರಾಗಿ ಹೇಳ್ಬಿಡ ನೋಡೋಣ. ನಿನ್ ವಾಯ್ಸ್ ಎಷ್ಟು ಜೋರಾಗಿದೆ ಅಂತ. ಇದಕ್ಕೆ ಕಡಲೆ ಹಿಟ್ಟು, ಸೋಡಾ, ಇಂಗು, ಉಪ್ಪು, ಅರಿಶಿನ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಶುಂಠಿ ಪೇಸ್ಟ್, ಗರಂ ಮಸಾಲ, ಲಿಂಬೆಹಣ್ಣು, ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಆಲೂಗಡ್ಡೆ, ಜೀರಿಗೆ, ಸಾಸಿವೆ ಮತ್ತೆ ಕರಿಯಕ್ ಎಣ್ಣೆ. ಓಕೆ, ನಿನ್ ವಾಯ್ಸ್ ನಾನು ಅನ್ಕೊಂಡಿರೋ ಅಷ್ಟು ಜೋರಾಗಿಲ್ಲ, ಸ್ವಲ್ಪ ಕಮ್ಮಿ ಇದೆ. ನೆಕ್ಸ್ಟ್ ಇಂಪ್ರೂವ್ ಮಾಡ್ಕೋಬೇಕು. ಓಕೆ, ಶುರು ಮಾಡು. ನೆಕ್ಸ್ಟ್ ಏನ್ ಮಾಡಿ ನೋಡು, ನಿಂಗ್ ವಡಾ ಪಾವ್ ಮಾಡ್ಕೊಂಡು ಹಸಿಮೆಣಸಿನ್ಕಾಯಿ ಕೊಡ್ತೀನಿ ನಿನಗೆ. ಅವಾಗ ಯಾರು ಜೋರ್ ಇರುತ್ತೆ ನೋಡೋಣ. ಆಮೇಲೆ ಆಮೇಲೆ ಈಗ ಶುರು ಮಾಡ್ಬಿಟ್ರೆ ಸರಿ, ಶುರು ಮಾಡೋಣ. ಈಗ ಮೊದ್ಲು ಕಡಲೆ ಹಿಟ್ಟು ಹಾಕೊಳ್ಳೋಣ. 1 ಬಟ್ಲ ಆಗಷ್ಟು ಕಡಲೆ ಹಿಟ್ಟು. ಆಮೇಲೆ ಚೂರು ಉಪ್ಪು ರುಚಿಗೆ. ಓಕೆ, ಚೂರು ಅರಿಶಿನ, ಸ್ವಲ್ಪ ಸೋಡಾ, ಚೂರು ಇಂಗು. ಯೂಶಲಿ ನಾವು ಬಜ್ಜಿ ಬೋಂಡ ಎಲ್ಲ ಕರಿಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕ್ತಿವಲ್ಲ, ಇದ್ರೊಳಗೆ ಹಾಕಿಲ್ಲ, ಬರೀ ಸೋಡಾ ಹಾಕಿದ್ದೀನಿ ಅಷ್ಟೇ. ಓಕೆ, ಒಂಚೂರು ನೀರು ಕೊಡ್ತೀಯಾ? ಚೂರು ಯಾಕೆ, ಜಾಸ್ತಿನೇ ಕೊಡ್ತೀನಿ. ಅಯ್ಯಪ್ಪ ಬಾರ. ಇದನ್ನ ದಪ್ಪ ಕಲ್ಸ್ಕೋಬೇಕು. ಅಲ್ಲ, ಬಾಣ್ಲಿ ಇಟ್ಟಿದ್ಯಾ? ಸ್ಟವ್ ಹಚ್ಲಾ ಬೇಡವಾ? ಏನು ಹೇಳ್ತಿಲ್ವಲ್ಲ, ಯಾಕೆ? ಹೇಳ್ತೀನಿ ತಡಿ, ತಾಳ್ಮೆ ಬೇಕು. ಈಗ ಸಾಕು, ತಗೋ, ನಿಂಗೆ ಗಿಫ್ಟ್. ಥ್ಯಾಂಕ್ ಯು. ಹಂಗೆ ಗ್ಯಾಸ್ ಆನ್ ಮಾಡು. ಇದು ಸೋಡಾ ಹಾಕಿರೋದ್ರಿಂದ ನೋಡು ಹೆಂಗ್ ನೊರೆ ಬರ್ತಾ ಇದೆ. ಇಮಿಡಿಯೇಟ್ ಬಂದ್ಬಿಡೋದಲ್ಲ? ಹೌದು. ಮತ್ತೆ ಇನ್ನೊಂದೇನಂತಂದ್ರೆ ಗಂಟ್ ಆಗದೆ ಇದ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಈ ಬಜ್ಜಿ ಹಿಟ್ಟೆಲ್ಲ ಮಾಡ್ಕೊಳ್ತಾರಲ್ಲ, ಸೇಮ್ ಅದೇ ತರ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ದಪ್ಪ ಇರ್ಬೇಕು ಅಲ್ವಾ? ತೆಳು ಮಾಡ್ಕೊಳ್ಳಿಲ್ಲ ನೀನು? ಇಲ್ಲ, ದಪ್ಪ ಇರ್ಬೇಕಿದು. ಓಕೆ ಓಕೆ, ಇದ್ರ ಕೆಲ್ಸ ಮುಗೀತು. ಅಷ್ಟೇ ತಿನ್ಬಿಡೋದೆ. ಹಿಂಗ್ ತಿಂತೀಯಾ? ಧಾರಾಳವಾಗಿ ಒಂದ್ ಚೂರಿ ಎಣ್ಣೆ ಒಗ್ಗರಣೆ ಮಾಡ್ಕೋಬೇಕು. ಕಾದಿದೆ ನೋಡಿ. ಈಗ ಒಂಚೂರು ಸಾಸಿವೆ. ಸ್ವಲ್ಪನಾ? ಹೌದು, ಸಾಸಿವೆ, ಚೂರ್ ಜೀರಿಗೆ. ಈಗ ಇದಕ್ಕೆ ಹೆಚ್ಚಿರುವಂತ ಬೆಳ್ಳುಳ್ಳಿ ಹಾಕೋಬೇಕು. ಓಕೆ, ಕೆಲವರಿಗೆ ಇಷ್ಟ ಆಗಲ್ಲ ಅಂದವರು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕೋಬಹುದು. ಆದಷ್ಟು ಫ್ರೆಶ್ ಆಗಿರೋ ಬೆಳ್ಳುಳ್ಳಿನೇ ಚೆನ್ನಾಗಿರೋದು ಇದಕ್ಕೆ. ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕೋಬೇಕು. ಆದಷ್ಟು ಬಾಯಿಗೆ ಸಿಕ್ಕಿದ್ರೆ ಏನಾಗುತ್ತೆ, ಹಸಿಮೆಣಸಿನ್ಕಾಯಿ ಬಾಯಿಗೆ ತುಂಬಾ ಖಾರ ಆಗುತ್ತಲ್ಲ. ಖಾರ. ಶುಂಠಿ, ಹಸಿಮೆಣಸಿನ್ಕಾಯಿ, ಆಲೂಗಡ್ಡೆ. ಆಲೂಗಡ್ಡೆ ಮ್ಯಾಶ್ ಮಾಡ್ಬಿಟ್ಟಿದೆ. ಹೌದು. ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದೆಯಾ ಪ್ರತಿಮಾ? ಕೂಲ್ 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 ಕೂಲ್. ಹಂಗೆ. ಆಯ್ತು, ಹೊಟ್ಟೆಗೆ ಬಿತ್ತಲ್ಲ, ಕೂಲ್ ಆಗಿ. ನಾನು ಚೂರು ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಪೇಸ್ಟ್. ಚೂರು ಅರಿಶಿನ, ಚೂರು ಗರಂ ಮಸಾಲ, ಇದಿಷ್ಟು ಹಾಕ್ಬಿಟ್ಟು ಕ್ಲೀನಾಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಅಷ್ಟೇ. ವಾವ್. ಸೊ ಇದು ಪಲ್ಯ, ನಾವು ಮಾಡ್ಕೊಂಡಿರೋ ಪಲ್ಯ. ಕೆಲವರು ಬೇಕಾದ್ರೆ ಅಚ್ಕಾರದ ಪುಡಿನೂ ಹಾಕೊಳ್ತಾರೆ, ಬಟ್ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿರೋದ್ರಿಂದ ನಾ ಅಚ್ಕಾರದ ಪುಡಿ ಹಾಕ್ತಿಲ್ಲ. ಆಪ್ಷನಲ್, ಬೇಕಾದ್ರೆ ಅಚ್ಕಾರದ ಪುಡಿನೂ ಹಾಕೋಬಹುದು. ಓಕೆ. ಈಗ ಈ ಪಲ್ಯ ಆಗಿದೆಯಲ್ಲ, ಇವಾಗ ಏನ್ ಮಾಡೋಣ, ಇದನ್ನ ಒಂದು ಬೌಲಿಗೆ ತೆಗೆದಿಟ್ಕೊಂಡ್ಬಿಡೋಣ. ಇದು ಸ್ವಲ್ಪ ತಣಿಬೇಕಿತ್ತು. ಆಮೇಲೆ ಏನ್ ಮಾಡ್ತೀಯಾ? ಇನ್ನೊಂದು ಬಾಂಡ್ಲಿ ಕೊಡು. ಈಗ ಎಣ್ಣೆ ಹಾಕೊಂಡ್ಬಿಡೋಣ ಬಾಂಡ್ಲಿಗೆ.
ಪಾವ್ಗೆ ಅಂದ್ರೆ ಬೋಂಡಾ ಕರಿಬೇಕಲ್ಲ ನಾವು. ಓ, ಈಗ ವಡಾ ಪಾವ್ ಅಂತಂದ್ರೇನು, ಪಾವ್ ಮಧ್ಯ ಆಲೂಗಡ್ಡೆ ಬೋಂಡಾ ಅದ್ ಹಾಕೊಡ್ತಾರೆ. ಅದ್ರ ಮಧ್ಯ ಒಂದ್ ಪುಡಿ ಮಾಡ್ತಾರೆ, ಚಟ್ನಿ ಪುಡಿ ತರ. ಅದ್ ಯೂಶಲ್ ಆಗಿ ಎಲ್ಲರಿಗೂ ಗೊತ್ತಿರಲ್ಲ ಮಾಡಕ್ಕೆ. ಹೌದು, ತುಂಬಾ ಕಷ್ಟ. ಈಗ ಇದು ಎಣ್ಣೆ ಕಾಯ್ಲಿ, ಕಾಯ್ದೊಳಗೆ ಏನ್ ಮಾಡೋಣ, ಇದು ಉಂಡೆ ಮಾಡ್ಕೋಬೇಕು. ಇದಕ್ಕೆ ಈಗ ನಾನು ಸ್ವಲ್ಪ ಲಿಂಬೆಹಣ್ಣು ಹಾಕ್ತೀನಿ. ಹುಳಿ ಹಿಂಡ್ಬಿಟ್ಯಾ? ಹಾ, ಹುಳಿ ಹಿಂಡೆ, ಯಾಕಂದ್ರೆ ಹುಳಿ ಬೇಕೇ ಬೇಕಲ್ಲ. ಒಳ್ಳೆ ಕೆಲಸ ಮಾಡಿದ್ಯಾ. ನೆಕ್ಸ್ಟ್. ಲೇ ರೂಪಾ, ಏನಮ್ಮ ನೀನು ಚಿನ್ನಿ, ನನಗೆ ಅರ್ಥ ಆಗಲ್ಲ ಅನ್ಕೊಂಡ್ಯಾ? ನಾ ಏನಂದೆ ಇವಾಗ? ಹುಳಿ ಹಿಂಡಿದ್ಯಾ ಅಂದೆ ಅಷ್ಟೇ. ಹಾ 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 ಹಾ. ಆಮೇಲೆ ಈಗ ನೋಡು, ಇದು ಉಂಡೆ ಮಾಡಿದೀನಲ್ಲ, ಮಾಡಿದ್ಯಾ? ಇದ್ರೊಳಗೆ ಡಿಪ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಬೋಂಡಾ ಹೇಗ್ ಮಾಡ್ತಾರ ಅದೇ ತರ. ಕಾದಿದ್ಯಾ ಎಣ್ಣೆ? ಕರೆಕ್ಟಾಗಿ ಗೆಸ್ ಮಾಡ್ತೀಯಲ್ಲ? ಹೌದು. ಏನಾದ್ರೆ ಸ್ವಲ್ಪ ದಪ್ಪ ಇರ್ಬೇಕಿದು ಹಿಟ್ಟು. ಏನಕ್ಕೆ ದಪ್ಪ ಮಾಡ್ಕೋಬೇಕು? ಅಂದ್ರೆ ಚೆನ್ನಾಗಿ ಉಬ್ಬು ಬರುತ್ತೆ ಅಂತ ಅಷ್ಟೇ. ತುಂಬಾ ತೆಳು ಮಾಡ್ಕೊಂಡ್ಬಿಟ್ರೆ ಬೈಂಡಿಂಗ್ ನಿಲ್ಲಲ್ವಾ? ಬೈಂಡಿಂಗ್ ಇರಲ್ಲ. ತಿರುಗಿಸ್ಲಾ? ಒಂಚೂರು ಬ್ರೌನ್ ಆಗ್ತಿದೆ, ಸಣ್ಣ ಮಾಡಿ. ನೋಡಿದ್ರ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರ್ತಾ ಇದೆ. ಇನ್ನು ಗೋಲ್ಡನ್ ಬ್ರೌನ್ ಆಗ್ಬೇಕು. ಅಷ್ಟೊತ್ತರೆಗೂ ಏನ್ ಮಾಡ್ತೀರಾ? ನಾನು ಕಷ್ಟಪಟ್ಟು ಇದನ್ನ ಡೀಪ್ ಫ್ರೈ ಮಾಡ್ತೀನಿ. ನೀವು ಒಂದು ಶಾರ್ಟ್ ಬ್ರೇಕ್ ತಗೊಂಬಿಡಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ನಾವು ಬ್ರೇಕ್ ಆದ್ಮೇಲೆ ಗೋಲ್ಡನ್ ಬ್ರೌನ್ ಆಗಿರುವಂತ ಏನಮ್ಮ ಅದು? ವಡಾ. ಕರೆಕ್ಟಾ? ಒಳಗೆ ಇಟ್ಕೊಡ್ತೀನಿ. ಮತ್ತೆ ಅದು ಯಾವಾಗ ಮಾಡೋದು? ಇನ್ನೂ ಸ್ವಲ್ಪ ಟೈಮ್ ಇದೆ. ಅಲ್ಲ, ಏನಿದು ಬ್ರೇಕ್ ತಗೊಳ್ಳೋಷ್ಟೊತ್ತಿಗೆ ಏನೇನೋ ಜೋಡಿಸ್ಕೊಂಡ್ಬಿಟ್ಟಿದ್ಯಾ? ಇದಕ್ಕೆ ಏನ್ ಹೇಳೋ ಪ್ರೊಸೀಜರ್ ಇದೆ. ಗ್ಯಾಸ್ ಆನ್ ಮಾಡು. ಇಷ್ಟಕ್ಕೆ ಮುಗ್ಯಲ್ವಾ ಇದು? ನಾಟ್ ಎಟ್ ಆಲ್. ಈಗ ಚುರಿ ಎಣ್ಣೆ ಒಂದು ಸ್ಪೂನ್ ಕೊಡ್ತೀಯ. ಸ್ವಲ್ಪ ಕೊಬ್ಬರಿ, ಇದೆಲ್ಲ ಹುರ್ಕೋಬೇಕು. ಎಳ್ಳು 1 ಟೇಬಲ್ ಸ್ಪೂನ್ ಆಗಷ್ಟು ಎಳ್ಳು. ಕಡಲೆ ಬೀಜ, ಹುರಿದಿರೋ ಕಡಲೆ ಬೀಜನ ಇದ್ರ ಜೊತೆ ಹುರ್ಕೋಬೇಕಾ? ಹಾ, ಅಂದ್ರೆ ಇದ್ರ ಜೊತೆ ಬ್ಲೆಂಡ್ ಆಗಕ್ಕೆ ಇದು ಪುಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂಚೂರ್ ಅಚ್ಕಾರದ ಪುಡಿ, ಚೂರ್ ಜೀರಿಗೆ ಪುಡಿ, ಚೂರ್ ಇಂಗು. ಮಿಕ್ಸ್ ಮಾಡ್ಬಿಡ್ಲಾ? ಹಾ, ಮಾಡು. ಚೂರ್ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಕಡಲೆಕಾಯಿ ಬೀಜ ವ್ಯತ್ಯಾಸನೇ ಗೊತ್ತಾಗಲ್ಲ. ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ. ಆಹಾ, ಘಾಟು. ಈ ಅಡಿಗೆ ಮನೇಲಿ ಸಾಂಬಾರ್ ಪುಡಿ, ಹುಳಿ ಪುಡಿ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಈ ಮನೇಲಿ ಇವತ್ತು ರಸ ಸಾಂಬಾರ್ ಪುಡಿ ರೆಡಿ ಆಗ್ತಾ ಇದೆ ಅಂತ. ಹೌದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಾಕೊಂಡ್ಬಿಡೋಣ. ಇದಕ್ಕೆ? ಹಾ, ಇದಕ್ಕೆ ಇದಿಷ್ಟು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈಗ ಇದನ್ನ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಂಡ್ಬಿಡ್ಬೇಕು. ಇಷ್ಟೇನಾ ಇದು? ಅಷ್ಟೇ. ಜಾರ್ ರೆಡಿ. ಅಚ್ಕಾರದ ಪುಡಿ ಹಾಕ್ಲಿಲ್ಲ ಅಂತಂದ್ರೆ ಒಣಮೆಣಸಿನ್ಕಾಯಿ ಹಾಕೋಬಹುದು. ಬಟ್ ನೀನು ಹಸಿಮೆಣಸಿನ್ಕಾಯಿ ಹಾಕಿ ಅಚ್ಕಾರದ ಪುಡಿನೂ ಹಾಕೋತೀಯ? ಹೌದು, ಯಾಕಂದ್ರೆ ಈ ವಡಾಪಾವ್ ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಸ್ವಲ್ಪ ಇನ್ನು ತುಂಬಾನೇ ಸ್ಪೈಸಿ. ಹೌದು. ಮುಚ್ಚಳ ಕೊಡ್ತೀಯಾ? ನೋಡು ಯಾವ ತರ ಆಯ್ತು. ಇದು ಸ್ವಲ್ಪ ತರ್ತರಿಯಾಗೂ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ನೈಸಾಗೂ ಮಾಡ್ಕೋಬಹುದು. ಬಟ್ ನೀನು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದು ಫೈನ್ ಪೌಡರ್ ಆಗಲ್ಲ. ಹೌದು, ಸ್ವಲ್ಪ ಪೇಸ್ಟು ಆಗಲ್ಲ, ಈ ಕಡೆ ಫೈನ್ ಪೌಡರ್ ಅಲ್ಲ. ಈಗ ಹಸಿಮೆಣಸಿನ್ಕಾಯಿ ಹಾಕದೆ ಬರೀ ಒಣಮೆಣಸಿನ್ಕಾಯಿ ಹಾಕಿದ್ರೆ ಇದನ್ನ ನೀವು ಸ್ಟೋರ್ ಮಾಡ್ಕೋಬಹುದು. ಏನಂತಂದ್ರೆ ಫ್ಲೇವರ್ಗೋಸ್ಕರ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಟೇಸ್ಟ್ ಡಿಫರ್ ಆಗುತ್ತಾ? ಯಾವುದು? ಹೌದು, ಸ್ವಲ್ಪ ಟೇಸ್ಟ್ ಡಿಫರ್ ಆಗತ್ತೆ.
ಈಗ ಹಸಿಮೆಣಸಿನ್ಕಾಯಿ ಹಾಕೊಂಡ್ರೆ ಅದೊಂಥರ ಟೇಸ್ಟ್. ಇನ್ಸ್ಟೆಂಟ್ ಮಾಡ್ಕೊಂಡಾಗ ಹಸಿಮೆಣಸಿನ್ಕಾಯಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಟೋರ್ ಮಾಡ್ಬೇಕು ಅಂತಂದ್ರೆ ಒಣಮೆಣಸಿನ್ಕಾಯಿ ಹಾಕೋಬಹುದು. ಸೊ ನಮ್ಮ ಪುಡಿ ರೆಡಿ ಆಗಿದೆ. ಇಷ್ಟೇನಾ? ಅಷ್ಟೇ. ಈಗ ಏನ್ ಮಾಡೋಣ, ಈಗ ಚೂರ್ ಎಣ್ಣೆ, ಗ್ಯಾಸ್ ಆನ್ ಮಾಡಿ. ಎಣ್ಣೆ ಹಾಕಿದ್ಮೇಲೆ ಆನ್ ಮಾಡ್ಬೇಕಾ? ಹೇಗ್ ಬೇಕಾದ್ರೂ ಮಾಡ್ಬೋದು, ನಿಮ್ ಇಷ್ಟೇ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಸಾಕಷ್ಟೇ. ಸ್ವಲ್ಪ ಇಂಗು, ಚೂರು ಉಪ್ಪು. ಈಗ್ಲೇ? ಹೌದು. ಚೂರ್ ಬ್ಲ್ಯಾಕ್ ಸಾಲ್ಟ್, ಕಾಲ ನಮಕ್ ಅಂತಾರಲ್ಲ, ಹೌದು, ಸೈಂಧವ ಲವಣ, ಅದು ಈ ಚಾಟಿಗೆ ಜಾಸ್ತಿ ಯೂಸ್ ಮಾಡ್ತಾರಲ್ಲ. ಹೌದು. ಚೂರ್ ಅರಿಶಿನ. ಈಗ ಬ್ಲ್ಯಾಕ್ ಸಾಲ್ಟ್ಗೂ ನಮ್ಮ ಮಾಮೂಲಿ ಸಾಲ್ಟ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಹೌದು, ಟೇಸ್ಟ್. ಹೌದು. ಈಗ ಈ ಹಸಿಮೆಣಸಿನ್ಕಾಯಿನ ಏನ್ ಮಾಡಿದೀನಿ, ಆದಷ್ಟು ಉದ್ದ ಹಸಿಮೆಣಸಿನ್ಕಾಯಿ ತಗೋಬೇಕು. ನೋಡು, ಈ ತರ ಹಸಿಮೆಣಸಿನ್ಕಾಯಿನ ಮಧ್ಯ ಹಿಂಗೆ ಸ್ಲಿಟ್ ಮಾಡ್ಕೋಬೇಕು, ಹಿಂಗೆ. ಓಕೆ, ಇದು ಹಾಕ್ಬಿಟ್ಟು ದೂರ ನಿಂತ್ಕೊಂಡು ಮಾಡಬೇಕು ಅಲ್ಲ. ಹೌದು, ಸಣ್ಣ ಉರಿ ಮಾಡು. ಸೊ ಇದ್ರ ಪಾಡಿಗೆ ಇದು ಎಲ್ಲ ಹೀರ್ಕೊಳ್ತಾ ಇರುತ್ತೆ. ಏನ್ ಮಾಡ್ತಿದ್ಯಮ್ಮ? ನೆಕ್ಸ್ಟ್ ಬನ್ನ ಕಟ್ ಮಾಡ್ಕೊಂಡಿದೀನಿ. ಬನ್ನ ಕಟ್ ಮಾಡ್ಕೊಂಡಿದ್ಯಾ? ಹೌದು. ಬನ್ ಕಟ್ ಮಾಡಿದ್ಯಾ? ಆಮೇಲೆ ಈಗ ಒಂದ್ ಸೈಡ್ ಖಾರ ಚಟ್ನಿ. ಆಕ್ಟಿಂಗೇ ಬರಲ್ಲ ಅಂತಿದ್ಲು, ರಿಯಾಕ್ಷನ್ಗಳು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡ್ತಾಳ. ಸಹವಾಸ ದೋಷ ಅಂತಾರಲ್ಲ, ಹಿಂಗೆಲ್ಲ ಕಲ್ಸ್ಬಿಟ್ಟಿದ್ಯಾ ನೋಡಿ ಇವಾಗ. ಹೌದು. ಒಂದ್ ಕಡೆ ಖಾರ ಚಟ್ನಿ, ಇನ್ನೊಂದ್ ಕಡೆ ಸಿಹಿ ಚಟ್ನಿ. ಓಕೆ ಓಕೆ. ಮತ್ತೆ ಸಿಹಿ ಖಾರ ಖಾರ ಚೂರ್ ಪುಡಿ ಮಾಡಿರುವಂತ ಚಟ್ನಿ ಪುಡಿ. ಓಕೆ. ಇದಿದ್ರೇನೆ ಚೆನ್ನಾಗಿರೋದು. ಮಾಡಿರುವಂತ ಪಾವ್, ವಡಾ ಪಾವ್, ವಡಾ ಪಾವ್ ಅಷ್ಟೇ. ಇದನ್ನ ಹಾಕ್ಬಿಟ್ಟು ಹೀಗೆ ಫೋಲ್ಡ್, ಪ್ರೆಸ್. ಓ ಮೈ ಗಾಡ್. ಓಕೆ. ಪಾಪ, ಏನ್ ಪಾಪ, ಎಷ್ಟು ಹಿಂಗ್ ಇಟ್ಕೊಂಡು ಹೆಂಗ್ ಪ್ರೆಸ್ ಮಾಡ್ದೆ ನೋಡು, ಅಪ್ಪಚ್ಚಿ ಆಗೋಯ್ತದು. ಸೊ ಎರಡ್ ಕಡೆನೂ ಅದೇ ತರ. ಒಂದ್ ಕಡೆ ಖಾರ ಚಟ್ನಿ, ಒಂದ್ ಕಡೆ ಸಿಹಿ ಚಟ್ನಿ. ಸಿಹಿ, ಆಮೇಲೆ ಚಟ್ನಿ ಪೌಡರ್, ಚಟ್ನಿ ಪೌಡರ್, ಆಮೇಲೆ ಮಾಡ್ಕೊಂಡಿರೋ ವಡೆ. ಇಷ್ಟೇ ಸಿಂಪಲ್ ಪ್ರೊಸೀಜರ್, ಜಾಸ್ತಿ ಅಷ್ಟೇ. ಇದಿಷ್ಟು ಮಾಡ್ಬಿಟ್ಟು ಅದ್ರ ಜೊತೆಗೆ ಆ ಮೆಣಸಿನ್ಕಾಯಿ ಇದೆಯಲ್ಲ, ಅದ್ರ ಜೊತೆ ಕಚ್ಕೊಂಡು ತಿನ್ಬೇಕು. ಈಗ ಸ್ವೀಟ್ ಚಟ್ನಿ. ಆಕ್ಚುಲಿ ಈ ಹಸಿಮೆಣಸಿನ್ಕಾಯಿ ತಣ್ಣಗಿರುತ್ತೆ, ಹೊರಗಡೆ ಮಾಡಿ ಇಟ್ಬಿಟ್ಟಿರ್ತಾರಲ್ಲ ಆಲ್ರೆಡಿ. ಬಟ್ ಸಕ್ಕತ್ತಾಗಿರುತ್ತಲ್ಲ. ಮತ್ತೇನ್ ಗೊತ್ತಾ ರೂಪಾ, ಅದು ಆಕ್ಚುಲ್ ಆಗಿ ನಿನ್ಗೆ ಈ ತರ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಏನಾಗುತ್ತೆ, ಖಾರ ಅಂಶ ಹೊರಟೋಗುತ್ತೆ. ಆ ಬೀಜನೂ ತೆಗ್ದ್ಬಿಟ್ಟಿರ್ತಾರೆ ಕೆಲವು ಸತಿ. ಹೌದು, ಬೀಜ ಬೇಕಾದ್ರೆ ತೆಕ್ಕೋಬಹುದು, ಇಲ್ಲ ಅಂದ್ರೆ ಹಾಗೆ ಏನ್ ಮಾಡ್ಬೋದು. ಈಗ ನೋಡಿ, ಗ್ಯಾಸ್ ಆಫ್ ಮಾಡಿದೀನಿ. ಸ್ವಲ್ಪ ಲಿಂಬೆ ಹಣ್ಣು, ಅದು ತಣ್ಣಗಾದ್ಮೇಲೆ. ಹೌದು, ತಣ್ಣಗಾದ್ಮೇಲೆ ಚೂರಿ ಈ ತರ ಹಿಂಗ್ ಮಿಕ್ಸ್ ಮಾಡ್ಕೋಬೇಕು. ಓಕೆ. ಈಗ ಅದಕ್ಕೆ ನೀನು ಬರೀ ಉಪ್ಪು, ಅರಿಶಿನ, ಇಂಗು, ನಿಂಬೆ ರಸ, ಅಚ್ಕಾರದ ಪುಡಿ ಹಾಕಿಲ್ಲ. ಇಂಗು, ಅರಿಶಿನ, ಉಪ್ಪು, ಆಮೇಲೆ ಬ್ಲ್ಯಾಕ್ ಸಾಲ್ಟ್, ಲಿಂಬೆ ಹಣ್ಣು, ಅಷ್ಟೇ. ಇದಿಷ್ಟು ಆಗಿದೆ. ಈಗ ಸರ್ವಿಂಗ್ ಪ್ಲೇಟ್ ಹಾಕೊಟ್ಬಿಡ್ತೀನಿ. ಟೇಸ್ಟ್ ಮಾಡು ಹೇಗಿದೆ. ಐ ಆಮ್ ರೆಡಿ. ವಡಾ ಪಾವ್ ರೆಡಿಯಾಗಿದೆ. ಮೆಣಸಿನ್ಕಾಯಿ ಬಜ್ಜಿ ಜೊತೆ ತಿಂದ್ರೆ ಮಾತ್ರ ಸೂಪರ್. ನಾನು ಆಗ್ಲಿಂದ ರೆಡಿಯಾಗಿ ಕಾಯ್ತಾ ಇದ್ದೀನಿ. ಕಾಯ್ತಾ ಇದೆ ಗೊತ್ತು. ಮೆಣಸಿನ್ಕಾಯಿ ಕೊಡ್ತೀನಿ, ನಿಮಗೆ ತಿನ್ನು. ಆನಂದ ಬಾಷ್ಪ ಬರ್ತಾ ಇದೆಯಾ? ಎಸ್. ಮೆಣಸಿನ್ಕಾಯಿ ತಿಂದು ತಿಂದಿಲ್ಲ, ತಿಂದ್ಬಿಟ್ಟು ತಿನ್ಬೇಕು ಅಂತ ಬರ್ತಾ ಇದೆ. ತಿಂದಾದ್ಮೇಲೆ ಗೊತ್ತಿಲ್ಲ. ಅದು ಎಣ್ಣೆಗೆ ಹಾಕಿ ಫ್ರೈ ಮಾಡಿದ ತಕ್ಷಣ ಯಾವ ತರ ಆಗ್ಬೇಕು ನೋಡು ಅಲ್ವಾ? ಕಲರ್ ಚೇಂಜ್. ಸೊ ವಡಾ ಪಾವ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಥ್ಯಾಂಕ್ ಯು. ವೆಲ್ಕಮ್. ನೋಡಿದ್ರ, ಪ್ರತಿಮಾ ಇವತ್ತು ವಡಾ ಪಾವ್ ಮಾಡ್ಕೊಟ್ಬಿಟ್ಟಿದ್ದಾಳೆ. ಜೊತೆಗೆ ಸ್ಪೈಸಿ ಆಗಿರೋಂತ ಹಸಿಮೆಣಸಿನ್ಕಾಯಿಗೆ
ಸ್ಪೈಸಿ ಮಾಡ್ಬಿಟ್ಟಿದ್ದಾಳೆ. ಓಕೆ, ಎನಿವೆ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೊಳ್ಳಿ. ವಡಾ ಪಾವ್ ಮಾಡುವ ವಿಧಾನ. ಮೊದಲು ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅರಿಶಿಣ, ಉಪ್ಪು, ಸೋಡಾ, ಇಂಗು ಹಾಗೂ ಸ್ವಲ್ಪ ನೀರನ್ನ ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್, ಶುಂಠಿ, ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಅರಿಶಿಣ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ಪಲ್ಯ ರೆಡಿ ಮಾಡಿಕೊಂಡು ಕೊನೆಗೆ ನಿಂಬೆ ರಸವನ್ನ ಹಾಕಿ ನಂತರ ಪಲ್ಯವನ್ನ ಉಂಡೆ ಮಾಡಿ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರೆದು ವಡಾ ರೆಡಿ ಮಾಡಿಕೊಳ್ಳಿ. ಈಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಒಣಕೊಬ್ಬರಿ, ಎಳ್ಳು, ಹುರಿದ ಕಡಲೆ ಬೀಜ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಇಂಗು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಹುರಿದು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಈಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಇಂಗು, ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಅರಿಶಿಣ, ಮಧ್ಯೆ ಸೀಳಿದ ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಿ ಚಿಲ್ಲಿ ರೆಡಿ ಮಾಡಿಕೊಳ್ಳಿ. ಕೊನೆಗೆ ಕಟ್ ಮಾಡಿದ ಪಾವ್ನ ಒಂದು ಭಾಗಕ್ಕೆ ಖಾರ ಚಟ್ನಿ, ಮತ್ತೊಂದು ಭಾಗಕ್ಕೆ ಸ್ವೀಟ್ ಚಟ್ನಿ ಸವರಿ ಅದರ ಮೇಲೆ ಮೊದಲೇ ತಯಾರಿಸಿದ ಚಟ್ನಿ ಪುಡಿಯನ್ನ ಸ್ಪ್ರೆಡ್ ಮಾಡಿ ವಡಾ ಇಟ್ಟು ರೋಸ್ಟ್ ಮಾಡಿದ ಚಿಲ್ಲಿಯೊಂದಿಗೆ ಸರ್ವ್ ಮಾಡಿದರೆ ವಡಾ ಪಾವ್ ರೆಡಿ ಟು ಈಟ್. ನಿಮ್ಗೂ ತಿನ್ಬೇಕು ಅಂತ ಅನಿಸ್ತಾ ಇದಲ್ಲ? ಅಫ್ಕೋರ್ಸ್, ನೋಡಿದ್ರೆ ಯಾರಿಗ್ ತರ ಬೇಡ ಅಂತ ಅನ್ಸುತ್ತೆ. ಆಹಾ, ಆ ಮೆಣಸಿನ್ಕಾಯಿ ತರನೇ ಇದೆ. ಮ್ಯಾಚಿಂಗ್ ಆಗೇ ಇದೆ. ಏ ಅಲ್ವಾ? ಕರೆಕ್ಟ್. ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ಟೇಸ್ಟ್ ನೋಡ್ಬಿಡ್ತೀನಿ. ಯಪ್ಪ, ಏನು ಇಂಚಿ ಪಿಂಚಿ ಪಾಂಚಿ? ನೀನ್ ತಿನ್ಬೇಕಾದ್ರೆ ಹಿಂಗೆಲ್ಲ ಕಣ್ಣು ಹಾಕ್ಬೇಡಮ್ಮ. ನೀನಂತೂ ತಿರ್ಗಲ್ಲ ಆ ಕಡೆ, ನಾನೇ ತಿರ್ಕೊಂಡು ಈ ಕಡೆ ತಿಂತೀನಿ. ಸುಮ್ಮನೆ ಅದ್ರ ಜೊತೆಗೆ ಮೆಣಸಿನ್ಕಾಯಿ ತಿನ್ನು. ಗೊತ್ತಲ್ಲ, ಜೊತೆಲೆ ತಿನ್ನು. ಏನೇ ಸಖತ್ ಹಾಟ್, ಸಖತ್ ಸಾದ್ಯಾ ಸ್ಪೈಸಿ. ಬಟ್ ಅಷ್ಟು ಖಾರ ಇರಲ್ಲ ತಾನೆ? ನೋಡೋ ಏನೋ ಉಸ್ ಅಂದು ಇವಾಗ ಅದನ್ನೇ ತಿಂತಾ ಇದ್ದಾಳೆ. ನಿಜವಾಗ್ಲೂ ಸೂಪರ್. ಥ್ಯಾಂಕ್ ಯು. ಇದಂತೂ ಊಟಕ್ಕಾಯ್ತು. ನೆಕ್ಸ್ಟ್ ಬಾಯ್ ಮಾ. ಏನ್ ಬಾಯ್ ಮಾ? ಇಷ್ಟೆಲ್ಲ ಮಾಡ್ಕೊಟ್ಟಿದ್ಯಾ? ಹೌದಾ? ಸೋ ಮಚ್. ವೆಲ್ಕಮ್. ಲವ್ ಯು. ಥ್ಯಾಂಕ್ ಯು. ಬಾಯ್. ನಾಳೆನಾ ಈ ಥರದ್ದೇನಾದ್ರು ಬೇರೆ? ಸಿ ಬಾಯ್. ಬಾಯ್. ಆಹಾ, ಏನ್ ಹೇಳಿ ನಾನು. ನಿಜವಾಗ್ಲೂ ಆ ಮೆಣಸಿನ್ಕಾಯಿ ವಡಾ ಪಾವು ಸೂಪರ್ ರೀ. ಅಲ್ಟಿಮೇಟ್. ಇಟ್ ಸೂಪರ್ ಡೂಪರ್. ಇಟ್ ಇಸ್ ವೆರಿ ನೈಸ್. ಸಖತ್ತಾಗಿರೋಂಥ ಈ ರೆಸಿಪಿ. ನಾನಂತೂ ಅದನ್ನ ಖಾಲಿ ಮಾಡಬೇಕು. ನಿಜವಾಗ್ಲೂ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇದೆ ಅದು ನೋಡಿದ್ಮೇಲೆ. ನಾನೊಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಬ್ರೇಕ್ ಅಷ್ಟು ಖಾಲಿ ಮಾಡ್ಕೊಂಡ್ಬರ್ತೀನಿ. ಬ್ರೇಕ್ ಆದ್ಮೇಲೆ ಇನ್ನೆರಡು ರೆಸಿಪೀಸ್ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಇದು ನೀವೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡಿಗೆ. ಸ್ನೇಹಿತರೆ, ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಗೊತ್ತಾ? ನೀವು ನಮ್ಮ ಮನೆ ಅಡಿಗೆಯಲ್ಲಿ ಒಂದೇ ತರ ರೆಸಿಪೀಸ್ನ ಕಲಿತಾ ಇದ್ದೀರಾ, ನೋಡ್ತಾ ಇದ್ದೀರಾ? ಇಲ್ಲ ತಾನೆ? ಡಿಫ್ರೆಂಟ್ ಆಗಿರುವಂತಹ ರೆಸಿಪೀಸ್, ವೆರೈಟಿ ರೆಸಿಪೀಸ್ನ ಕಲಿತಾ ಇದ್ದೀರಾ. ಇವತ್ತು ಕೂಡ ಅಷ್ಟೇ ನಮಗೋಸ್ಕರ ಡಿಫ್ರೆಂಟ್ ರೆಸಿಪಿನ ಹೇಳ್ಕೊಡೋದಕ್ಕೆ ನಮ್ಮ ಮನೆ ಅಡಿಗೆಯಲ್ಲಿ ಮೂಲೆಯಿಂದನೂ ಬಂದು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ಯಾರು ಬಂದಿದ್ದಾರೆ ಗೊತ್ತಾ? ಗುಜರಾತ್ ಇಂದ ಬಂದಿದ್ದಾರೆ. ಸೊ ಲೀಲಾ ಅವರು ಗುಜರಾತಿ ಸ್ಪೆಷಲ್ ಹೇಳ್ಕೊಡ್ತಾರೆ ಅಂದ್ರೆ ಖುಷಿ ಆಗಲ್ವಾ? ಖಂಡಿತ ಆಗುತ್ತೆ ತಾನೆ. ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಹೇಳ್ಬಿಡೋಣ. ಸೊ ಲೀಲಾ ಅವ್ರಿಗೆ ನಿಮ್ ಪರವಾಗಿ ನನ್ನ ಪರವಾಗಿ ವೆಲ್ಕಮ್. Hello, hi. Hi Leela. Hi. So how are you doing? I am doing very well. How are you doing? Fine, super fantastic. Nice. Very nice to have you. ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ರು ಅವ್ರವ್ರ ಊರಿನ ಸ್ಪೆಷಲ್ ರೆಸಿಪೀಸ್ ಹೇಳ್ಕೊಡ್ತಾರೆ, ಅಲ್ಲಿಂದ ಬರ್ತಾರೆ ಅಂದ್ರೆ ನಮ್ಗೆ ಒಂಥರ ತುಂಬಾ ಖುಷಿ ಆಗುತ್ತೆ. ನನಗೂ ತುಂಬಾ ಖುಷಿ ಆಗುತ್ತೆ ನಿಮ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದೇ. ಯುವರ್ ಎಲ್ಲಾ ರೀತಿಯಾದ ಡಿಶಸ್ ಕವರ್ ಮಾಡ್ತಾ ಇದ್ದೀರಾ, ಟ್ರೆಡಿಷನಲ್ ಆಗಲಿ, ಇನ್ನೋವೇಟಿವ್ ಡಿಶಸ್ ಆಗಲಿ. ಸೊ ಇಟ್ ಇಸ್ ಕಮಿಂಗ್ ಔಟ್ ವೆರಿ ನೈಸ್. ಎಕ್ಸಾಕ್ಟ್ಲಿ, ಅಂಡ್ ಥ್ಯಾಂಕ್ ಯು ಸೋ ಮಚ್.
ಗುಜರಾತಿಯವರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಹೆಂಗಿದು? ನಾವು ಗುಜರಾತ್ ಭಾವನಗರಿಂದ ಬೇಸ್ ಆಗಿರೋದು, ನಮ್ ಬೇಸ್ ಅಲ್ಲಿ. ಬಟ್ ವಿ ಆಲ್ರೆಡಿ ಮೂವ್ಡ್ ಇಲ್ಲಿ ಆಲ್ಮೋಸ್ಟ್ 60 ಇಯರ್ಸ್ ಇಂದ ಕರ್ನಾಟಕದಲ್ಲಿ ಇದೀವಿ. ಟಿಪ್ಟೂರ್ ಅಲ್ಲಿ ಇದಾರೆ, ಅಂದ್ರೆ ತಾತ ಅಜ್ಜಿ ಎಲ್ಲ ಟಿಪ್ಟೂರ್ ನಿಂದ ಬೇಸ್ ಆಗಿರೋರು. ನಾವು ಹುಟ್ಟಾಗ್ಲಿಂದ ಬ್ಯಾಂಗ್ಳೂರ್ನಲ್ಲೇ ಇರೋದು. ಸೊ ಹಾಗಾಗಿ ಕರ್ನಾಟಕ ಕಂಪ್ಲೀಟ್ ಕನ್ನಡನೇ. ಸೊ ಈಗ ನನಗೋಸ್ಕರ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಾ? ಇವತ್ತು ನಾನು ನಿಮ್ಗಾಗಿ 2 ರೀತಿಯಾದ ರೆಸಿಪಿ ತಂದಿದ್ದೀನಿ. ಒನ್ ವಿಚ್ ಇಸ್ ಮಾಡರ್ನ್ ಅಂಡ್ ಅದರ್ ಒನ್ ವಿಚ್ ಇಸ್ ಟ್ರೆಡಿಷನಲ್. ಒಂದು ಟ್ರೆಡಿಷನಲಿ ಗುಜರಾತಿ ಡಿಶ್ ತೋರಿಸ್ಕೊಡ್ತೀನಿ, ಗೋಲ್ಡ್ ಪಾಪಡಿ ಅಂತ. ಅಂಡ್ ದ ಅದರ್ ಒನ್ ಬೀಯಿಂಗ್ ಅ ಮಾಡರ್ನ್ ಡಿಶ್, ಇಟಾಲಿಯನ್ ರಾವಿಯೋಲಿ ಮಾಡ್ಕೊಡ್ತೀನಿ. ರಾವಿಯೋಲಿ, ಎಸ್, ದಟ್ಸ್ ರಿಯಲಿ ಫೈನ್. ಹಾಗಾದ್ರೆ ಶುರು ಮಾಡೋಣ. ಡೆಫಿನೆಟ್ಲಿ. ಅದಕ್ಕೆ ಏನೇನು ಬೇಕು? ಬಟರ್, ಗ್ರೇಟೆಡ್ ಚೀಸ್, ಪೆಪ್ಪರ್, ಮೈದಾ ಹಿಟ್ಟಿಂದ ಕಲಸಿರೋ ಡೋ, ಸ್ವಲ್ಪ ಮೈದಾ ಹಿಟ್ಟು ಡಸ್ಟಿಂಗ್ಗೆ, ಸಾಲ್ಟ್, ಸ್ಟಫಿಂಗ್ ಮಾಡೋದಿದೆ. ದಿಸ್ ಇಸ್ ಅ ಸ್ಟಫ್ಡ್ ರಾವಿಯೋಲಿ. ಸೊ ಪನ್ನೀರ್ ಮತ್ತೆ ಪಾಲಕ್ ಸ್ಟಫಿಂಗ್ ಇದೆ, ಗಾರ್ಲಿಕ್ ಮತ್ತೆ ಬೇಸಿಲ್ ಗಾರ್ನಿಶಿಂಗ್ಗೆ, ಮಿಲ್ಕ್, ಒರೆಗಾನೋ ಅಂಡ್ ಚಿಲ್ಲಿ ಫ್ಲೇಕ್ಸ್. ಓಕೆ, ಸರಿ ಶುರು ಮಾಡಿ. ಮೊದಲೇನು ಕೊಡ್ಲಿ? ಮೊದಲಿಗೆ ಒಂದು ವೆಸಲ್ ಅಲ್ಲಿ ಸ್ವಲ್ಪ ನೀರು ಬಿಸಿಗಿಡೋಣ. ಓಕೆ, ಹಾಗೆ ಈ ಡೋ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಸೊ ನಿಮ್ಗೆ ಇದರ ನಾನು ನೀರ್ ಇಟ್ಬಿಡ್ತೀನಿ, ನೀರ್ ಇಟ್ಟಾದ್ಮೇಲೆ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು. ಶೋರ್. ನೀರ್ ಎಷ್ಟು ಬೇಕು ಅಂತ ನೀವೇ ಹೇಳ್ಬೇಕಪ್ಪ. 3/4 ಆಗೋವರೆಗೂ, ಮುಕ್ಕಾಲ್ ಹಾಕ್ಬೇಕಾ? ಮುಕ್ಕಾಲ್ ಬರೋವರೆಗೂ ಹಾಕಿ ಸಾಕಾಗ್ಬೋದು. ಆನ್ ಮಾಡ್ಲಾ? ಹಾ ಪ್ಲೀಸ್. ನೀರೇನ್ ತುಂಬಾ ಬಿಸಿ ಆಗ್ಬೇಕಾ? ಬೆಚ್ಚಗ ಬಾಯ್ಲ್ ಆಗ್ಬೇಕು. ಬಾಯ್ಲ್ ಆಗ್ಬೇಕು. ಹೌದು, ಪಾಸ್ತಾ 5 ಮಿನಿಟ್ಸ್ ಬಾಯ್ಲಿಂಗ್ ವಾಟರ್ ಅಲ್ಲಿ ಹಾಕ್ಬೇಕು. ಇವಾಗ ಈ ಡೋ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಯಾ ಪ್ಲೀಸ್. 1 ಕಪ್ ಮೈದಾ ಹಿಟ್ಟಿಗೆ ಅಬೌಟ್ ಸಾಲ್ಟ್, ಅಗೇನ್ ಟೇಸ್ಟ್ ಪ್ರಕಾರ ಕಡಿಮೆ ಇದ್ರೆ ಒಳ್ಳೇದು. ಸ್ಟಫಿಂಗ್ ಎಲ್ಲ ಬರೋದ್ರಿಂದ ಅದರಲ್ಲೂ ಸಾಲ್ಟ್ ಇರುತ್ತೆ. ಸೊ ಸ್ವಲ್ಪ ಸಾಲ್ಟು, ಬಟರ್ ಬೇಕು, 4 ಟೀ ಸ್ಪೂನ್ ಆಗುವಷ್ಟು ಬಟರ್ ಹಾಕ್ಬೇಕು. ಮತ್ತೆ ಐಸ್ ಕೋಲ್ಡ್ ವಾಟರ್ ನಲ್ಲಿ ಕಲಿಸ್ಬೇಕು. ಓಕೆ, ಈಗ ನೀರ್ ಬಿಸಿ ಆಗೋಷ್ಟ್ರಲ್ಲಿ ಬೇರೆ ಏನಾದ್ರೂ ಮಾಡ್ಕೋಬಹುದು? ಪಾಸ್ತಾ ನಾವು ರೆಡಿ ಮಾಡ್ಕೊಳ್ಳೋಣ. ನನಗೊಂದು ಮಣೆ ಮತ್ತೆ ಲಟ್ಟಣ್ಗೆ ಬೇಕು. ಈಗ ಕಲ್ಸ್ಕೊಟ್ಟಿಟ್ಕೊಂಡಿರೋ ಡೋನ ಒಂದ್ಸತಿ ನಾದ್ಬಿಟ್ಟು ಆಮೇಲೆ ಮಾಡೋಣ. ಸೊ ನೀವು ಐಸ್ ಕೋಲ್ಡ್ ವಾಟರ್ ಅಂತ ಹೇಳಿದ್ರೆ ಈಗ ಗೊತ್ತಾಗ್ತಾ ಇದೆ, ಅಷ್ಟು ಗಟ್ಟಿ ಬರ್ಬೇಕಲ್ವಾ? ಹೌದು, ಇದು ತುಂಬಾ ಸಾಫ್ಟ್ ಇರಬಾರ್ದು, ತುಂಬಾ ಇದು ಹಾರ್ಡು ಇರಬಾರ್ದು. ಓಕೆ, ಸ್ವಲ್ಪ ಮೈದಾ ಡಸ್ಟ್ ಮಾಡ್ಕೊಳ್ಳೋಣ, ಅದು ಸ್ಟಿಕ್ ಆಗದೆ ಇರ್ಲಿ ಅಂತ. ಓಕೆ, ನೋಡಿ ಇಷ್ಟು ತೆಳ್ಳಗೆ ಆಗ್ಬೇಕಾಗತ್ತೆ. ನನ್ಗೆ ಒಂದು ಮಿಕ್ಸಿಂಗ್ ಬೌಲ್ ಕೊಡ್ತೀರಾ? ನೀವು ನೋಡೋದು ಸ್ಪೂನೇ ಬರ್ತಲ್ಲ, ಬರೀ 4ಕೆ ಬರ್ತೀವಿ. ಥ್ಯಾಂಕ್ ಯು. ಇದು ಆಫ್ ಮಾಡಿರೋಣ, ಬಿಕಾಸ್ ನಾನು ಸ್ಟಫಿಂಗ್ ಹೇಗ್ ಮಾಡೋದು ಪ್ರಿಪೇರ್ ಮಾಡಿ ಹೇಳಿ ಆಮೇಲೆ ಒಂದಷ್ಟು ಪ್ರೊಸೀಜರ್ ಇದೆ. ಹೌದು. ಒಂದ್ ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ಮಿಕ್ಸಿಂಗ್ ಬೌಲ್ ಅಲ್ಲಿ ಈ ಸ್ಟಫಿಂಗ್ ಹೇಗ್ ಮಾಡೋದು ಅಂದ್ರೆ, ಫಸ್ಟ್ ಪಾಲಕ್ ಬ್ಲಾಂಚ್ ಮಾಡಿದೀನಿ. ಬ್ಲಾಂಚ್ ಅಂದ್ರೆ ಬಾಯ್ಲಿಂಗ್ ವಾಟರ್ ಅಲ್ಲಿ ಪಾಲಕ್ ಲೀವ್ಸ್ ಚೆನ್ನಾಗಿ ತೊಳೆದ್ಬಿಟ್ಟು 10 ಮಿನಿಟ್ಸ್ ಹಾಕಿಡೋದು. ಬಾಯ್ಲ್ ಮಾಡಬಾರ್ದು, ಗ್ಯಾಸ್ ಆಫ್ ಮಾಡ್ಬಿಟ್ಟು ಬಾಯ್ಲಿಂಗ್ ವಾಟರ್ ಅಲ್ಲಿ ಪಾಲಕ್ ಹಾಕ್ಬಿಟ್ಟು ಆಮೇಲೆ ತೆಗ್ದಿ ಕೋಲ್ಡ್ ವಾಟರ್ ಅಲ್ಲಿ ಹಾಕ್ಬಿಡ್ಬೇಕು. ಅದಾಗಿದ ತಕ್ಷಣ ಸೊ ಪಾಲಕ್ ಜಾಸ್ತಿ ಕುಕ್ ಆಗೋ ಅವಶ್ಯಕತೆ ಇಲ್ಲ, ಅದು ಕುಕ್ ಆಗ್ಬಿಟ್ಟಿರತ್ತೆ. ಸೊ ಕಂಪ್ಲೀಟ್ ನೀರು ಇಲ್ದೇ ಇರೋ ಹಾಗೆ ತೆಗೆದ್ ಬಿಡ್ಬೇಕು ತಣ್ಣೀರಿಂದ. ಓಕೆ, ತಣ್ಣೀರಿಂದ ಪಾಲಕ್ ಕಂಪ್ಲೀಟ್ ಡ್ರೈನ್ ಮಾಡಿ ಒಂದ್ ಸ್ವಲ್ಪನೂ ನೀರಿಲ್ದೆ ಹೊರಗಡೆ ತೆಗ್ದಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ಒಂದು ಗಮನ ಏನ್ ಮಾಡ್ಕೊಳ್ಬೇಕು ಅಂದ್ರೆ, ಇದ್ರಲ್ಲಿ ಒಂದು ಸ್ವಲ್ಪನೂ ನೀರಿರ್ಬಾರ್ದು, ನೀರಿನ ಅಂಶ ಒಂಚೂರು ಇರಬಾರ್ದು. ಸೊ ಪಾಲಕ್ ನೀವು ತೆಗೆದ್ಮೇಲೆ ಕಂಪ್ಲೀಟ್ ಹಿಂಡ್ಬಿಟ್ಟು ಬೇಕಿದ್ರೆ ಯು ಕ್ಯಾನ್ ಯೂಸ್ ಯೋರ್ ಹ್ಯಾಂಡ್, ಹಿಂಡಿ ಕಂಪ್ಲೀಟ್ಲಿ ನೀರ್ ತೆಗ್ದಾದ್ಮೇಲೆ ಪನ್ನೀರ್ ಮಿಕ್ಸ್ ಮಾಡ್ಬೇಕು. ಇಲ್ಲಾಂದ್ರೆ ಪನ್ನೀರು ಸಾಗಿ ಆಗ್ಬಿಡತ್ತೆ, ಒಳಗಡೆ ಸ್ಟಫಿಂಗು ನೀರ್ ಆಗ್ಬಿಡತ್ತೆ. ಅದಕ್ಕೋಸ್ಕರ ಹಿಂಗಿದ್ರೆ ನಿಮಗ್ ಸ್ಟಫಿಂಗ್ ಬಾಯ್ಗೆ ಸಿಗತ್ತೆ. ಅದಕ್ಕೆ ಓಕೆ. ಸೊ ಇದು ಪಾಲಕ್ ಮತ್ತೆ ಪನ್ನೀರ್ದು ಕ್ರಂಬಲ್ ಆಗ್ತಾ ಇದೀನಿ. ಇದ್ರಲ್ಲಿ ಸಾಲ್ಟ್ ಆಗ್ಲಿ ಇನ್ನೂ ಏನು ಆಡ್ ಮಾಡಿಲ್ಲ. ಸರಿ, ಸ್ವಲ್ಪ ಸಾಲ್ಟ್ ಆಡ್ ಮಾಡೋಣ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. ಸ್ವಲ್ಪ ಆರೆಗಾನೋ,
ಎಲ್ಲ ಒಂದೊಂದು ಚಿಟ್ಕಿ ಅಷ್ಟಲ್ಲ. ಹೌದು, ಕಡಿಮೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಸ್ಟಫಿಂಗ್ ಇಷ್ಟು ಸಾಕು. ಮತ್ತೆ ಸಾಸ್ಗೂ ಹಾಕ್ತಿವಿ ನಾವು, ಇದೆಲ್ಲ ಸೀಸನಿಂಗ್. ಸೊ ಸ್ವಲ್ಪನೇ ಸಾಕು. ಚಿಲ್ಲಿ ಫ್ಲೇಕ್ಸ್, ನಿಮ್ಗೆ ಹೆಂಗ್ ಖಾರ ಇಷ್ಟನಾ? ಸ್ವಲ್ಪ ಕಡಿಮೆ ಖಾರ? ಸ್ವಲ್ಪ ಖಾರನೇನಾ? ಸೊ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ ಸ್ಟಫಿಂಗ್ಗೆ. ಓಕೆ, ಅಷ್ಟೇ. ಈ ಸ್ಟಫಿಂಗ್ ರೆಡಿ ಇದೆ. ಇಷ್ಟನಾ? ಇದು ಸ್ಟಫಿಂಗ್, ಇದು ರೆಡಿ ಇದೆ ಅಷ್ಟೇ. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಗ್ರೇಟೆಡ್ ಚೀಸ್ ಸ್ವಲ್ಪ ಇದೆ, ಸ್ವಲ್ಪ ಗ್ರೇಟೆಡ್ ಚೀಸ್ ಹಾಕೋಣ. ಸ್ಟಫಿಂಗ್ ಇಸ್ ರೆಡಿ ನಾವು. ಇವಾಗ ನನ್ಗೊಂದು ನೈಫ್ ಬೇಕಾಗುತ್ತೆ. ಇದು ಬೇಸಿಕ್ಲಿ ನಮ್ದು ರಾವಿಯೋಲಿ ಬಂದ್ಬಿಟ್ಟು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪ್ ನಲ್ಲಿ ಮಾಡ್ತಾ ಇದ್ದೀನಿ. ಅದರಿಂದಾಗಿ ರೌಂಡ್ ಆಗಿ ಮಾಡಿರೋ ಚಪಾತಿನ ನಾನು ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ತೀನಿ, ಕ್ಲೀನ್ ಆಗೇ ಬರುತ್ತೆ ಅಂತ. ಪ್ರೆಸೆಂಟೇಷನ್ಗೂ ಕ್ಲೀನ್ ಆಗಿರತ್ತೆ ಅಂಡ್ ಸ್ಕ್ವೇರ್ ಆಗಿ ಬರುತ್ತೆ, ಅದಕ್ಕೋಸ್ಕರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದು ನೆಕ್ಸ್ಟ್ ಯೂಸ್ ಮಾಡ್ಬೋದು. ಈಗ ಏನ್ ಕಟ್ ಮಾಡಿದ್ದೀನಿ ಅದನ್ನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ ಅಗೇನ್. ನನ್ಗೆ ಒಂದ್ ಚಿಕ್ಕ ಬೌಲಲ್ಲಿ ಸ್ವಲ್ಪ ನೀರ್ ಕೊಡ್ತೀನಿ. ಒಂದ್ ಬೌಲ್ ಕೊಟ್ಬಿಡಿ, ನೀರ್ ಹಾಕ್ಬಿಡ್ತೀನಿ. ಇವಾಗ ವಾಪಸ್ ಆನ್ ಮಾಡೋಣ. ಬಾಯ್ಲಿಂಗ್ ಆಗ್ಲಿ, ಅದು ಬಾಯ್ಲ್ ಆಗಿದ್ದಷ್ಟರಲ್ಲಿ ನಾನು ನಿಮ್ಗೆ ಇದು ಹೇಳ್ತೀನಿ. ಸರಿ. ಇವಾಗ ಪ್ರತಿಯೊಂದು ಸ್ಕ್ವೇರ್ಗೂ ಕಾರ್ನರ್ ಅಲ್ಲಿ ನೀರ್ ಹಚ್ಕೊಳೋಣ, ಎಡ್ಜಸ್ ಅಲ್ಲಿ. ಸೊ ಸ್ಟಿಕ್ ಆಗತ್ತೆ ಕ್ಲೀನ್ ಆಗಿ. ಇವಾಗ ಈ ತರ ಕೈಗೆ ತಗೊಂಡು ಸೆಂಟರ್ ಅಲ್ಲಿ ಒಂದ್ ಸ್ವಲ್ಪ ಸ್ಟಫಿಂಗ್ ಇಡೋಣ. ಎರಡು ರೀತಿಯಾಗಿ ಶೇಪ್ ಮಾಡ್ಬೋದು, ನಾನು ನಿಮ್ಗೆ 2 ರೀತಿನೂ ತೋರಿಸ್ಕೊಡ್ತೀನಿ. ಈ ತರ ಸೆಂಟರ್ ಅಲ್ಲಿ ಇಟ್ಟಾದ್ಮೇಲೆ ಇದು ಫಸ್ಟ್ 2 ಕಾರ್ನರ್ಸ್ ನ ಆಪೋಸಿಟ್ ಕಾರ್ನರ್ಸ್ ನ ಪ್ರೆಸ್ ಮಾಡಿ ಕ್ಲೀನ್ ಆಗಿ ಎಡ್ಜಸ್ ನ ಕವರ್ ಮಾಡ್ಕೊಳ್ಳೋಣ. ಹಾಗೆ ಅದ್ರ ಟ್ರಯಾಂಗಲ್ ಮಾಡ್ಕೊಳ್ಳೋಣ. ಎಡ್ಜಸ್ ನ ಕ್ಲೀನ್ ಆಗಿ ಪ್ರೆಸ್ ಮಾಡೋಣ. ಸೊ ಒಳಗಿರೋ ಏರ್ ಎಸ್ಕೇಪ್ ಆಗತ್ತೆ. ಅವಾಗ ಸ್ಟಫಿಂಗ್ ಆಗ್ಲಿ ಇದಾಗ್ಲಿ ಒಳಗಡೆ ಹಾಕಿದಾಗ ಬಸ್ಟ್ ಆಗಲ್ಲ, ಕ್ಲೀನ್ ಆಗಿರತ್ತೆ ಅಂತ. ಹೀಗೆ ಟ್ರಯಾಂಗಲ್ ಮಾಡಾದ್ಮೇಲೆ ಹೀಗೆ ಮಾಡ್ಬೇಕು. ದಿಸ್ ಇಸ್ ಟ್ರೆಡಿಷನಲಿ ಹೀಗೆ ಮಾಡೋದು ರಾವಿಯೋಲಿ. ಇಟ್ ಇಸ್ ಲೈಕ್ ಅ ಕ್ರೌನ್. ದಿಸ್ ಇಸ್ ಒನ್ ಆಫ್ ದ ವೆರೈಟಿ. ಇನ್ನೊಂದು ವೆರೈಟಿ ಹೇಗೆ ಅಂದ್ರೆ ಸೆಂಟರಲ್ಲಿ ಸ್ಟಫಿಂಗ್ ಇಟ್ಕೊಳ್ಳೋಣ. ಇನ್ನೊಂದು ಸ್ಕ್ವೇರ್ ತಗೊಂಡು ಅಗೇನ್ ಎಡ್ಜಸ್ ಅಲ್ಲಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಕವರ್ ಮಾಡೋಣ. ಡಬಲ್. ಇದು ಕವರ್ ಮಾಡಿದ್ಮೇಲೆ ಏರ್ ಎಸ್ಕೇಪ್ ಆಗಂಗೆ ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು. ಕ್ಲೀನಾಗಿ ಇದು ಮಾಡಾದ್ಮೇಲೆ ಒಂದು ಫೋಕ್ ಇಂದ ಇಂಪ್ರೆಷನ್ ಕೊಡಬೇಕು. ಹಾಗೆ ನೋಡೋಕ್ಕೆ ಪ್ಲೇನ್ ಆಗಿ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಪ್ರೆಸೆಂಟೇಷನ್ ಮುಖ್ಯ. ಥ್ಯಾಂಕ್ ಯು. ಫೋಕ್ ಎಡ್ಜಿಂದ ಜಸ್ಟ್ ಒಂದ್ಸತಿ ಹೀಗೆ ಪ್ರೆಸ್ ಮಾಡಿದ್ರೆ ಅದೊಂದು ಇಂಪ್ರೆಷನ್ಗೋಸ್ಕರ ಅಷ್ಟೇ. ಓಕೆ. ಹೀಗೆ ಮಾಡಿದ್ಮೇಲೆ ಅಗೇನ್ ಸ್ಕ್ವೇರ್ ಇರಬೇಕು. ಸೊ ಎಕ್ಸ್ಟ್ರಾ ಏನ್ ಅನ್ಸಿದ್ರು ಕಟ್ ಮಾಡ್ಬೇಡ. ಕಟ್ ಮಾಡೋದಾ? ಹೌದು. ಸೊ ನಮ್ದು 2 ಕೈಂಡ್ ಆಫ್ ವೆರೈಟಿನೂ ರೆಡಿ ಇದೆ. ಇದರಲ್ಲಿ ಒಂದ್ ಸ್ವಲ್ಪ ಅಬೌಟ್ ಒಂದ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ಸೊ ಹೌದು, ನೀರ್ಗೆ. ಅವಾಗ ಪಾಸ್ತಾ ಸ್ಟಿಕ್ ಆಗೋದಾಗ್ಲಿ ಅಥವಾ ಡ್ರೈ ಆಗೋದಾಗ್ಲಿ ಆಗಲ್ಲ. ಒಂದ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಸೊ ಪಾಸ್ತಾ ರಾವಿಯೋಲೀಸ್ ನ ಬಾಯ್ಲಿಂಗ್ ವಾಟರ್ ಅಲ್ಲಿ ಹಾಕ್ಬಿಡೋಣ. 2 ಕ್ರೌನ್ ಹೋಯ್ತು ಒಳಗೆ. ಅಂಡ್ ಸ್ಕ್ವೇರ್. ಈಗ ಇದು 5 ಮಿನಿಟ್ಸ್ಗೋಸ್ಕರ ಬಾಯ್ಲ್ ಆಗಬೇಕು. ಅದೇ ಟೈಮಲ್ಲಿ ನಾವು ಸಾಸ್ ರೆಡಿ ಮಾಡ್ಕೊಂಡ್ಬಿಡೋಣ. ಅದು ಬಾಯ್ಲ್ ಆಗೋಷ್ಟರಲ್ಲಿ ನಾವು ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದೀಪ ಎಷ್ಟೊಂದು ಕೆಲಸ ಮಾಡಿದ್ದೀನಿ, 1-2 ನಿಮಿಷ ಬ್ರೇಕ್ ತಗೊಂಡ್ಬಿಡ್ತೀನಿ. ನಾನು ನಿಮಗೆ ಮಾತಾಡಕ್ಕೆ ಬಿಟ್ಟಿಲ್ಲ. ಅಲ್ಲ, ನೀವು ಮಾತಾಡಿದ್ದೀರಾ, ಕೇಳಿ ನಂಗೆ ಸುಸ್ತಾಗೋಯ್ತು. ಓಕೆ. ಇಟಾಲಿಯನ್ ರಾವಿಯೋಲಿ ರೆಡಿ ಆಗ್ತಾ ಇರಲಿ, ಬೇಯ್ಲಿ ಸ್ವಲ್ಪ. ಅದು ಅಷ್ಟೆಲ್ಲ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಸೊ ಇಟಾಲಿಯನ್ ರಾವಿಯೋಲಿ ನೋಡ್ಕೋತಾ ಇದ್ದೀರಾ ಹೇಗ್ ಮಾಡೋದು ಅಂತ. ಪಾಸ್ತಾ ಬೆಂದಿದ್ಯಾ ಇಲ್ವಾ ಅಂತ ಅವ್ರನ್ನ ಕೇಳ್ಬಿಡೋಣ.
ಆಗಿದೆ ರೂಪ ಅವ್ರೆ, ಇದು ಇವಾಗ ಆಗಿದ್ಯಾ? ರೆಡಿ ಇದೆ. ಇದನ್ನ ತೆಗೆದ್ಬಿಟ್ಟು ಒಂದ್ ಕೋಲ್ಡ್ ವಾಟರ್ ಬೌಲ್ ಅಲ್ಲಿ ಹಾಕಿಟ್ಬಿಡೋಣ. ಸಾಸ್ ರೆಡಿ ಮಾಡ್ಕೊಳ್ಳೋಣ ಇವಾಗ. ಹೌದಾ? ಹಾ, 1 ಸ್ಪೂನ್ ಕೊಟ್ರೆ 1 ಸ್ಪೂನ್ ಕೊಟ್ರೆ ತೆಗಿತೀರಾ? ಇಲ್ಲ ಅಂದ್ರೆ ತೆಗಿಯಲ್ವಾ? ಇಲ್ಲಾಂದ್ರೂ ತೆಗಿತೀರಾ? ಇಲ್ಲ ಮೇಡಮ್, ಇಲ್ವಾ? ಬಿಸಿ ಇರತ್ತೆ. ಇದು ತಣ್ಣೀರಲ್ಲಿ ಹಾಕ್ತಾ ಇದೀನಿ, ಇಲ್ಲಾಂದ್ರೆ ಡ್ರೈ ಆಗ್ಬಿಡತ್ತೆ ಪಾಸ್ತಾ. ಅದಕ್ಕೋಸ್ಕರ ತೆಗ್ದಿದ ತಕ್ಷಣ ಅದು ಒಂದು ಮಾಡ್ಕೊಳ್ಳಿ. ತಣ್ಣೀರೊಳಗಡೆ ಹಾಕ್ಬೇಕು. ಓಕೆ, ಬಿಸಿನೀರಿಂದ ಡೈರೆಕ್ಟ್ ತಣ್ಣೀರಿಗೆ. ಈ ಹೊರಗೆ ಹಂಗೆ ಇಟ್ರೆ ಅದು ಮೈದಾ ಇರೋದ್ರಿಂದ ಡ್ರೈ ಆಗ್ಬಿಡತ್ತೆ. ಆಮೇಲೆ ಎಳ್ದಿ ತಿನ್ನಂಗೆ ಎಲಾಸ್ಟಿಸಿಟಿ ಆಗ್ಬಿಡತ್ತೆ. ಅಲ್ಲೊಬ್ರು ಇಟ್ಕೊಂಡು ಎಳಿಬೇಕು, ಈ ಕಡೆ ಒಬ್ರು ಇಟ್ಕೊಂಡು ಹೌದು. ಎಳಿಬೇಕು. ಬೇಡ, ಯಾಕೆ? ಈಗ ಸಾಸಿಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನ ತೆಗೆದ್ಬಿಡೋಣ. ಸಾಕಾ ಇದು? ಇದು ಸಾಕು. ಒಂದು ಪ್ಯಾನ್ ತಗೊಳ್ಳೋಣ. ಆನ್ ಮಾಡ್ಲಾ? ಆನ್ ಮಾಡಿ ಪ್ಲೀಸ್. ಯೂಶ್ವಲಿ ಇಟಾಲಿಯನ್ ಡಿಶಸ್ಗೆ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ನಾವು ಸ್ವಲ್ಪ ಆಲಿವ್ ಆಯಿಲ್ ಯೂಸ್ ಮಾಡ್ಬಿಟ್ಟು ಮಾಡೋಣ. ಒಂದ್ ಸ್ವಲ್ಪ ಆಲಿವ್ ಆಯಿಲ್ ಹಾಕೋತಾ ಇದ್ದೀನಿ. ಸಾಕಾ ಅಷ್ಟೇ? ಇದು ಸಾಸಿಗೆ ಸಾಕು. ಸ್ವಲ್ಪ ಆಯಿಲ್ ಮತ್ತೆ 1 ಸ್ಪೂನ್ ಕೊಡಿ ಪ್ಲೀಸ್. ಅಥವಾ ಜೊತೆಗೆ ಸ್ವಲ್ಪ ಬಟರ್ ಹಾಕ್ತಿದ್ದೀನಿ. ಅಬೌಟ್ 1 ಟೀ ಸ್ಪೂನ್ ಅಷ್ಟು ಬಟರು. ಓ, ಬಟರು Olive- ಚೀಸ್ ಇಲ್ಲದೆ ಇಟಾಲಿಯನ್ ಡಿಶಸ್ ಆಗೋದೇ ಇಲ್ಲ. ಅಲ್ವಾ? So, ಹೌದು, ರಿಚ್ ಡಿಶಸ್ ಬಟ್ ನೈಸ್. ಇವಾಗ ಇದು ಆಗಿದೆ. ಬಟರ್ ಕರ್ಗಿದ ತಕ್ಷಣ ಒಂದ್ ಸ್ವಲ್ಪ ಮೈದಾ ಹಿಟ್ಟು ಹಾಕೊಳ್ಳೋಣ. 1 ಸ್ಪೂನ್ 1.5 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಸಾಕಾ? ಸಾಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೈದಾ ಹಿಟ್ಟು ಇದು ಇಟ್ಸ್ ಕಾಲ್ಡ್ ಆಲ್ಫ್ರೆಡೋ ಸಾಸ್ ಅಂತಾರೆ, ಅಥವಾ ವೈಟ್ ಸಾಸ್ ಅಂತ ಕೂಡ ಹೇಳ್ತಾರೆ. ಸ್ವಲ್ಪ ಒಂದ್ 2 ನಿಮಿಷ ಮೈದಾ ಹಿಟ್ಟು ಇದಾಗಕ್ ಬಿಡ್ಬೇಕು. ಸೊ ಮೈದಾ ಹಿಟ್ಟು ಇವಾಗ ಆಗಿದೆ, ಸ್ವಲ್ಪ ಬ್ರೌನಿಶ್ ಆಗಿದೆ, ಮತ್ತೆ ರಾ ಫ್ರೇಗ್ರೆನ್ಸ್ ಹೋಗಿದೆ. ಇವಾಗ ಇದಕ್ಕೆ ಹಾಲು ಹಾಕ್ಬೇಕು. ಈಗ ಮೈದಾ ಹಿಟ್ಟು ಜೊತೆಗೆ ಹಾಲು ಹಾಕೊಂಡ್ರಿ ಅಲ್ಲ? ಮೈದಾ ಹಿಟ್ಟು ಜೊತೆಗೆ ಹಾಲು ಹಾಕೊಂಡೆ. ಇವಾಗ ಆಲ್ಮೋಸ್ಟ್ ಸಾಸ್ ರೆಡಿ ಆಗ್ತಾ ಇದೆ. ಇದು ಈ ತರ ತಿಕ್ಕನ್ ಆಗ್ಬೇಕು. ಮೈದಾ ಹಿಟ್ಟು ಹಾಲಿನಲ್ಲಿ ಮಿಕ್ಸ್ ಆಗಿ ತಿಕ್ಕನ್ ಆಗ್ಬೇಕು. ಸ್ವಲ್ಪ ನೀರ್ ಕೊಟ್ರೆ ಅವಾಗವಾಗ ನೀರ್ ಹಾಕ್ತಾ ಇರೋಣ, ಇಲ್ಲ ತುಂಬಾ ಗಟ್ಟಿ ಆಗ್ಬಿಡತ್ತೆ. ಅಂಡ್ ಆದಷ್ಟು ಲೋ ಫ್ಲೇಮ್ ಅಲ್ಲೇ ಮಾಡ್ಬೇಕು. ಓಕೆ, ಸೊ ಸ್ವಲ್ಪ ಸಾಕಾ? ಸ್ವಲ್ಪ ಸ್ವಲ್ಪ ಅವಾಗವಾಗ ಹಾಕೊಂತಾ ಇರೋಣ. ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಸಾಲ್ಟು ಪೆಪ್ಪರ್ ಸೀಸನಿಂಗ್ ಮಾಡ್ಬಿಡೋಣ. ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ, ಅಬೌಟ್ 1/4 ಟೀ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು. ಓಕೆ, ಸಾಲ್ಟು, ಪೆಪ್ಪರ್ ಪೌಡರ್. ಓ, ಮತ್ತೆ ಇದಕ್ಕೂ ಸ್ಟಫಿಂಗು ಹಾಕೊಂಡಿದ್ರೆ ಇದಕ್ಕೂ ಹಾಕ್ಬೇಕು. ಸಾಸ್ ಎಲ್ಲ ಅಂದ್ರೆ ಬ್ಲ್ಯಾಂಡ್ ಆಗಿರುತ್ತೆ. ಬ್ಲ್ಯಾಂಡ್ ಆಗಿರತ್ತೆ, ಹೌದು. ಇಲ್ಲಾಂದ್ರೆ ಯೂಶುವಲಿ ಇಟಾಲಿಯನ್ ಡಿಶಸ್ ಸ್ವಲ್ಪ ಬ್ಲ್ಯಾಂಡೇ. ಇಂಡಿಯನ್ ಕಂಪೇರ್ ಮಾಡಿದ್ರೆ ಹೌದು, ಇಂಡಿಯನ್ ಟೇಸ್ಟ್ ಪ್ಯಾಲೆಟ್ ನೀವು ಕಂಪೇರ್ ಮಾಡಿದ್ರೆ ಬ್ಲ್ಯಾಂಡೇ. ಚೀಸ್ ಹಾಕಿದ್ದೀನಿ, ಗ್ರೇಟೆಡ್ ಚೀಸ್ ಹಾಕಿದ್ದೀನಿ. ಅಂಡ್ ಆರೆಗಾನೋ ಹಾಕ್ತಾ ಇದ್ದೀನಿ. ಓಕೆ, ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಇದಾಗಿದ ತಕ್ಷಣ ಆಲ್ಮೋಸ್ಟ್ ರೆಡಿ ಅನ್ಬೋದು. ಹೌದಾ? ಹೌದು. ಪಾಸ್ತಾ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ರಲ್ಲಿ ಸರ್ವ್ ಮಾಡೋದಷ್ಟೇ. ಈಗ ಎಕ್ಸಾಕ್ಟ್ ಸಾಸ್ ನಾವೇನ್ ಹೊರಗಡೆ ನೋಡ್ತೀವಿ ಹಾಗೆ ಇದೆ. ಹೌದಾ? ಅಲ್ವಾ? ಓಕೆ. ಇದಾಗಿದೆ ಮೇಡಮ್. ಇನ್ ಸ್ವಲ್ಪ ಗಾರ್ನಿಶಿಗೆ ಲಾಸ್ಟ್ ನಲ್ಲಿ ಕೊತ್ತಂಬರಿ. ಯೂಶುವಲಿ ಇಟಾಲಿಯನ್ ಪಾರ್ಸ್ಲೆ ಅಂತ ಯೂಸ್ ಮಾಡ್ತಾರೆ, ಬಟ್ ಆಲ್ ಫ್ರಮ್ ದ ಸೇಮ್ ಫ್ಯಾಮಿಲಿ. ಪಾರ್ಸ್ಲೆ ಆಯ್ತು, ಕೊತ್ತಂಬರಿ ಆಯ್ತು, ಸಿಲಾಂತ್ರೋ, ಆಲ್ ಇದೆಲ್ಲ ಒಂದೇ ಫ್ಯಾಮಿಲಿ. ನಮ್ದು ಇಂಡಿಯಾದ ಇರ್ಲಿ ಸ್ವಲ್ಪ ಅಲ್ವಾ? ಸ್ವಲ್ಪ ನಮ್ ರುಚಿ ಇರ್ಲಿ. ಮೇಡಮ್, ಈ ಸಾಸ್ ಆಫ್ ಮಾಡ್ಬಿಡೋಣ. ಇವಾಗ ನಾವು ಪಾಸ್ತಾ ಡೈರೆಕ್ಟ್ಲಿ ಫಸ್ಟ್ ಸಾಸಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲ್ಲಾದ್ರೊಳಗಡೆ ಸಾಸು ಮಿಕ್ಸ್ ಆಗತ್ತೆ ಪಾಸ್ತಾ ಒಳಗಡೆ. ಅದೊಂಥರ ಬಿಸಿನೀರಿಂದ ತಣ್ಣೀರಿಗೆ ಹಾಕಿದ್ರೆ ಲೈಕ್ ಸ್ಲಿಪ್ ಆಗುತ್ತಲ್ಲ, ಜಾರುತ್ತೆ. ಆದ್ರೆ ಅದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ. ಪರ್ಫೆಕ್ಟ್ ಟೆಕ್ಸ್ಚರ್ ಇಲ್ಲದೆ ಹೋದ್ರೆ ಗಟ್ಟಿ ಆಗತ್ತೆ, ರಬ್ಬರಿ ಇರುತ್ತೆ, ಹಾಗೆ ಮೂವ್ ಆಗಲ್ಲ, ಸ್ಪೂನಿಗೆ ಸಿಕ್ಕೊಳ್ಳತ್ತೆ. ಸಾಸ್ ನಲ್ಲಿ ಒಂದ್ಸತಿ 1 ರೌಂಡ್ ಮಿಕ್ಸ್ ಮಾಡೋಣ. ಅದ್ರಲ್ಲಿರೋ ಬಿಸಿನೇ ಸಾಕು, ಸಾಸ್ ಎಲ್ಲಾದ್ರಲ್ಲೂ ಮಿಕ್ಸ್ ಆಗೋಕೆ. ಈಗ ಇದು ಸರ್ವ್ ಮಾಡ್ಬಿಡೋಣ. ಇದು ಸ್ವಲ್ಪ ಗಾರ್ನಿಶಿಂಗ್ ಮಾಡೋಣ. ಓಕೆ, ಸ್ವಲ್ಪ ಕೊತ್ತಂಬರಿ, ಹಾ, ಗ್ರೇಟೆಡ್ ಚೀಸ್,
ಗಾರ್ಲಿಕ್ ಮತ್ತೆ ಬೇಸಿಲ್ ಅಂದ್ರೆ ತುಳಸಿ. ಸೊ ಗಾರ್ಲಿಕ್ ಮತ್ತೆ ಬೇಸಿಲ್ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಸ್ಪ್ರಿಂಕಲ್ ಮಾಡೋಣ. ಹಾಕ್ಲೇಬೇಕು. ಹಾ, ಪೆಪ್ಪರ್ ಪೌಡರ್. ಓ, ಒಂದು ಪಿಂಚ್ ಆರಿಗಾನೋ. ಎಲ್ಲ ವಾಪಸ್ ಸೀಸನಿಂಗ್ ಬೇಕೇ ಬೇಕು. ತಗೊಳ್ಳಿ ರೂಪ ಅವರೇ, ಸ್ಟಫ್ಡ್ ರಾವಿಯೋಲಿ ರೆಡಿ ಇದೆ. ಚಾಕಿನೇ ಮನೆ ಕ್ಯೋ ಕೆವುಚೆ. ಏನ್ರಿ ಕೊಡೋದ್ ಕೊಟ್ಬಿಟ್ಟು ಬೈತೀರಾ? ಗುಜರಾತಿಯಲ್ಲಿ ಹೇಳ್ತಿದ್ದೀನಿ, ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಹಂಗ ಹೇಳಿದ್ ನೀವು? ಹೌದು. ಶಾಕ್ ಆಗೋಯ್ತು ಒಂದೇ ನಿಮಿಷ. ಸೊ ಇಟಾಲಿಯನ್ ಸ್ಟಫ್ಡ್ ರಾವಿಯೋಲಿ ರೆಡಿ ಆಗಿದೆ. ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಾ? ಸ್ವಲ್ಪ ಪ್ರೊಸೀಜರ್ ಕಷ್ಟ ಅನ್ಸಿದ್ರು ಎಲ್ರಿಗೂ ಇಷ್ಟ ಆಗುತ್ತೆ. ಇಟಾಲಿಯನ್ ಸ್ಟಫ್ಡ್ ರಾವಿಯೋಲಿ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಮೈದಾ ಹಿಟ್ಟು, ಸ್ವಲ್ಪ ಬೆಣ್ಣೆ ಹಾಗೂ ಕೋಲ್ಡ್ ವಾಟರ್ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ 1 ಗಂಟೆ ನೆನೆಯಲು ಬಿಡಿ. ಈಗ ಇನ್ನೊಂದು ಮಿಕ್ಸಿಂಗ್ ಬೌಲಿನಲ್ಲಿ ಪಾಲಕ್ ಮತ್ತು ಪನ್ನೀರ್ ಮಿಶ್ರಣವನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಗ್ರೇಟೆಡ್ ಚೀಸ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮೊದಲೇ ಕಲಸಿಟ್ಟ ಹಿಟ್ಟನ್ನು ಚಪಾತಿ ರೀತಿ ಲಟ್ಟಿಸಿ ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡಿಕೊಂಡು ಅದರ ಮಧ್ಯೆ ಮೊದಲೇ ತಯಾರಿಸಿದ ಮಿಶ್ರಣವನ್ನ ಸ್ಟಫ್ ಮಾಡಿ ಅದನ್ನು ಬಿಸಿ ನೀರಿನಲ್ಲಿ 5 ನಿಮಿಷ ಬೇಯಿಸಿ ನಂತರ ಅದನ್ನು ತಣ್ಣೀರಲ್ಲಿ ಹಾಕಬೇಕು. ಈಗ ಇನ್ನೊಂದು ಪ್ಯಾನಿನಲ್ಲಿ ಆಲಿವ್ ಆಯಿಲ್, ಬಟರ್, ಮೈದಾ ಹಿಟ್ಟು ಹಾಗೂ ಸ್ವಲ್ಪ ಹಾಲನ್ನು ಹಾಕಿ ಜೊತೆಗೆ ಬೇಕಾದಷ್ಟು ನೀರನ್ನ ಹಾಕಿ ವೈಟ್ ಸಾಸ್ ತಯಾರಿಸಬೇಕು. ಇದರ ಜೊತೆಗೆ ಆರಿಗಾನೋ, ಗ್ರೇಟೆಡ್ ಚೀಸ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ರಾವಿಯೋಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿ ಅದರ ಮೇಲೆ ಗ್ರೇಟೆಡ್ ಚೀಸ್ ಹಾಗೂ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಸ್ಟಫ್ಡ್ ಇಟಾಲಿಯನ್ ರಾವಿಯೋಲಿ ಸವಿಯಲು ಸಿದ್ಧ. ಇಷ್ಟೆಲ್ಲ ಮಾಡ್ಕೊಟ್ಮೇಲೆ ಅದ್ ನೋಡಿದ್ರೆ ಸಿಕ್ಕಾಪಟ್ಟೆ ಆಸೆ ಆಗ್ಬಿಡುತ್ತೆ. ಕ್ರೌನ್ ತಿಂತಾ ಇದೀನಿ ಫಸ್ಟ್ ಟೈಮ್. ಡೆಫಿನೆಟ್ಲಿ. ಹೇಗಿದೆ ರೂಪ ಅವರೇ? ಎಷ್ಟು ಚೆನ್ನಾಗಿ ಮಾಡಿದೀರಾ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ನಾನಂತೂ ಇದನ್ನ ಖಾಲಿ ಮಾಡ್ಬಿಡ್ತೀರಪ್ಪ. ಅಂಡ್ ಸಾಸ್ ಇಸ್ ಆಲ್ಸೋ ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ನೀವು ಗೋಲ್ಡ್ ಪಾಪಡಿ ಮಾಡ್ತಾ ಇದೀರಲ್ಲ? ಹೌದು. ಸೊ ಗುಜರಾತಿಲಿ ಗೋಲ್ಡ್ ಅಂದ್ರೆ ಏನು? ಗೋಲ್ಡ್ ಅಂದ್ರೆ ಬೆಲ್ಲ. ಗೋಲ್ಡ್ ಅಂದ್ರೆ ಬೆಲ್ಲ. ಬೆಲ್ಲ. ಓಕೆ. ಸೊ ನಾನಂತೂ ಗುಜರಾತಿ ಕೆಲವು ವರ್ಡ್ಸ್ ಕಲಿಲೇಬೇಕು. ಆಗ್ಲೇ ತಿಂದು ಟೇಸ್ಟ್ ನೋಡಿ ಅಂತ ಹೇಳಿದ್ರಲ್ಲ, ಅದ್ರಂತೂ ಕಲಿಲೇಬೇಕಪ್ಪ. ನಾನು ಅದು ಕಲ್ಪಿಟ್ಟು ಬರ್ತೀನಿ. ಅಷ್ಟ್ರಲ್ಲಿ ನೀವು ಒಂದು ಚಿಕ್ಕ ಬ್ರೇಕ್ ತಗೊಂಬಿಡಿ. ಸೊ ಪಕ್ಕಾ ಗುಜರಾತಿ ಟ್ರೆಡಿಷನಲ್ ರೆಸಿಪಿ ರೆಡಿ ಆಗುತ್ತೆ. ಬ್ರೇಕ್ ಆದ್ಮೇಲೆ ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡುಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡುಗೆ. ನಾನಂತೂ ಗುಜರಾತಿಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಆಮೇಲೆ ನನ್ನನ್ನು ಬೈಕೋತೀರಾ. ಅದಕ್ಕೆ ಗುಜರಾತಿ ಕಲ್ತಿದ್ದೀನಿ, ಅದ್ ಆಮೇಲೆ ಮಾತಾಡ್ತೀನಿ ಅವ್ರ ಹತ್ರ. ಈಗ ಗೋಲ್ಡ್ ಪಾಪಡಿ. ಇದು ಗೋಲ್ಡ್ ಪಾಪಡಿ ಮಾಡೋಕ್ಕೆ ತುಪ್ಪ ಬೇಕು, ಗೋಧಿ ಹಿಟ್ಟು, ಬೆಲ್ಲ, ಡ್ರೈ ಫ್ರೂಟ್ಸ್ ಮತ್ತೆ ಅಂಟು. ಸೊ ಅಂಟು ನಾವು ಮಾತ್ರ ಯೂಸ್ ಮಾಡ್ತೀವಿ ಅನ್ಕೊಂಡ್ವಿ, ಬಟ್ ಗುಜರಾತಿ ಅವರು ನಮ್ಮಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಇದು ಅಂಟು ಬೇಸಿಕ್ಲಿ ನನ್ನ ಪ್ರಕಾರ ಎಲ್ಲರಿಗೂ ಒಳ್ಳೇದು, ಎಸ್ಪೆಷಲಿ ವಿಮೆನ್ಗೆ ತುಂಬಾ ಒಳ್ಳೇದು. ಹೌದೌದು. ಸರಿ, ಈಗ ಶುರು ಮಾಡೋಣ. ಹಾ, ಮಾಡೋಣ. ಮೊದಲು ನಂಗೊಂದು ಕಡಾಯಿ ಕೊಡಿ. ಆನ್ ಮಾಡ್ಬಿಡ್ಲಾ? ಮಾಡಿ. ಫಸ್ಟ್ ಕಡಾಯಿಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಒಂದು ಹಾಫ್ ಬೌಲ್ ತುಪ್ಪ ಹಾಕೋಣ. ಅಷ್ಟೊಂದು ಬೇಕಾ? ಇನ್ನೂ ಒಂದ್ ಸ್ವಲ್ಪ ಬೇಕಾಗತ್ತೆ, ಬಟ್ ಸದ್ಯಕ್ಕೆ ಹಾಫ್ ಬೌಲ್ ಸಾಕು. ಸರಿ. ತುಪ್ಪ ಸ್ವಲ್ಪ ಮೆಲ್ಟ್ ಆಗ್ಲಿ. ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಲೋ ಫ್ಲೇಮ್ ಅಲ್ಲಿ ಗೋಧಿ ಹಿಟ್ಟು ಹುರಿಬೇಕು. ಇದು ಬ್ರೌನ್ ಆಗೋವರೆಗೂ ಹುರಿಬೇಕು. ಹೌದಾ? ಗೋಧಿ ಹಿಟ್ಟು. ಹೌದು. ಅದ್ರಲ್ಲಿರೋ ರಾ ಸ್ಮೆಲ್ಲು ಹೋಗ್ಬೇಕು, ಅಲ್ಲದೆ ಕಲರ್ ಚೇಂಜ್ ಆಗ್ಬೇಕು. ಅಲ್ಲಿವರೆಗೂ ಇದು ಹುರಿಬೇಕು. ನೀವು ಹೇಳ್ದಾಗ ಇದು ದೀಪಾವಳಿ ಹಬ್ಬದಲ್ಲಿ ಸ್ಪೆಷಲ್ ಮಾಡ್ತೀವಿ. ಅಂಡ್ ಎಲ್ಲ ಹಬ್ಬದಲ್ಲೂ ಈ ಸ್ವೀಟ್ ಅಂತೂ ಮಾಡ್ತೀವಿ. ಎಷ್ಟು ಕಲರ್ ಚೇಂಜ್ ಆಗುತ್ತಲ್ಲ? ಹೌದು. ಗೋಧಿ ಹಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇವಾಗ ಅಂಟು ಆಡ್ ಮಾಡ್ತಾ ಇದೀನಿ. ಸರಿ. ಅಬೌಟ್ ಅರ್ಧ ಕಪ್ ಆಗೋವರೆಗೂ ಅಂಟು ಆಡ್ ಮಾಡೋಣ. ಅಂಡ್ ಮ್ಯಾಶ್ ಮಾಡ್ಕೋಬೇಕು. ಈಗ ಅಂಟನ್ನ ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅಲ್ವಾ? ಅಂದ್ರೆ ಹೌದು, ಕಲ್ಸಕ್ಕ ತರ ಪೆಬಲ್ಸ್ ತರ. ಕರೆಕ್ಟ್. ಒಂದ್ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ.
ಇವಾಗ ಇದಕ್ಕೆ ಬೆಲ್ಲ ಹಾಕೋಣ. ಅಗೇನ್ ಕುಟ್ಟಿಟ್ಕೊಂಡಿರೋ ಬೆಲ್ಲ. ಗೋಲ್ಡ್ ಸ್ಪೂನ್ ಕೊಡ್ತೀನಿ. ಒಂದು ಸ್ಪೂನ್ ಕೊಡಿ. ಅರ್ಧ ಕಪ್ ಅಷ್ಟು ಬೆಲ್ಲ ಮೊದಲು ಹಾಕ್ತೀನಿ. ಹಾ ಹಾ. ಈವನ್ ಬೆಲ್ಲ ಕೂಡ ಅಷ್ಟೇ, ಸ್ವಲ್ಪ ಕರಗಿದ್ರೆ ಅದು ನೀರ್ ಬಿಟ್ಕೊಳ್ಳುತ್ತಲ್ವಾ? ನೀರ್ ಬಿಟ್ಕೊಳ್ಳುತ್ತೆ. ಸೊ ಅದು ಎವಾಪರೇಟ್ ಆಗೋವರೆಗೂ ನೀವು ಕೈ ಆಡಿಸ್ತಾ ಇರ್ಬೇಕು. ಅಲ್ಲದೆ ನೀವ್ ಇವಾಗ ನೋಡಿ, ಈಗ ಬಾಂಡ್ಲಿಯಿಂದ ಇದು ಸೆಪರೇಟ್ ಆಗ್ತಾ ಇದೆ ಅಲ್ವಾ, ಅಂದ್ರೆ ಆಗಿದೆ ಅಂತ ಅರ್ಥ. ಆಗಿದೆ ಅಂತ ಅರ್ಥ. ಓಕೆ, ಇದು ಆಗಿದೆ ಮೇಡಮ್. ನನ್ಗೊಂದು ಪ್ಲೇಟ್ ಕೊಟ್ರೆ ಅದರಲ್ಲಿ ಹಾಕೊಂಡು ಸೆಟ್ ಮಾಡ್ಬಿಡೋಣ. ಸಾಕಾಯ್ತು, ಗ್ಯಾಸ್ ಆಫ್ ಮಾಡ್ಬಿಡೋಣ. ಹಾ, ಈ ಪ್ಲೇಟ್ಗೆ ಒಂದ್ ಸ್ವಲ್ಪ ತುಪ್ಪ ಸವರ್ಕೋಬೇಕು ಕೆಳಗಡೆ. ಇದು ಗ್ರೀಸ್ ಮಾಡಾಗಿದೆ ತುಪ್ಪದಲ್ಲಿ. ಇವಾಗ ಇದನ್ನ ಇದಕ್ಕೆ ಹಾಕೊಂಡು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಇದನ್ನ ಪ್ರೆಸ್ ಮಾಡ್ತಾ ಸೆಟ್ ಮಾಡ್ಬೇಕು. ಅಂದ್ರೆ ಪ್ಲೇಟ್ ನಲ್ಲಿ ಸೆಟ್ ಮಾಡ್ಬೇಕು. ಅವಾಗ ಪೀಸಸ್ ಕಟ್ ಮಾಡಕ್ಕೆ ಈಸಿ ಆಗುತ್ತೆ. ಇದು ಬಿಸಿ ಇರೋ ಹಂಗೇನೆ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಡೋಣ ಮೇಲೆ ಗಾರ್ನಿಶ್ಗೆ. ಎಲ್ಲ ಫ್ಲೇಕ್ಸ್ ಮಾಡಿ ಇಟ್ಕೋಬೇಕಾ? ಇದು ರೋಸ್ಟ್ ಮಾಡಿದೀನಿ. ಬಾದಾಮ್ ಮತ್ತೆ ಪಿಸ್ತಾ ರೋಸ್ಟ್ ಮಾಡಿ ಚಿಕ್ಕದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದೀನಿ. ಓಕೆ, ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಸಾಕು. ತಣ್ಣಗಾಗಿರೋ ಹಾಗಿದೆ, ಕಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಕಟ್ ಮಾಡೋದಂದ್ರೆ ತಗೊಳ್ಳಿ ರೂಪಾ ಅವರೇ, ಗೋಲ್ಡ್ ಪಾಪಡಿ ರೆಡಿ ಇದೆ. ಚಾಕಿನೇ ಕ್ಯೋ. ಥ್ಯಾಂಕ್ ಯು. ಗೋಲ್ಡ್ ಪಾಪಡಿ ರೆಡಿ ಇದೆ. ಮಾಡೋ ವಿಧಾನ ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೊಳ್ಳಿ. ಗೋಲ್ಡ್ ಪಾಪಡಿ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನಿನಲ್ಲಿ ಸ್ವಲ್ಪ ತುಪ್ಪ ಹಾಗೂ ಗೋಧಿ ಹಿಟ್ಟನ್ನ ಹಾಕಿ ಗೋಧಿ ಹಿಟ್ಟು ಕೆಂಪಗಾಗುವವರೆಗೂ ಹುರಿಯಬೇಕು. ನಂತರ ಅದಕ್ಕೆ ಅಂಟು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ತುಪ್ಪ ಸವರಿದ ತಟ್ಟೆಗೆ ಮೊದಲೇ ತಯಾರಿಸಿದ ಮಿಶ್ರಣ ಹಾಕಿ ಅದರ ಮೇಲೆ ಗೋಡಂಬಿ ಹಾಗೂ ಬಾದಾಮಿ ಫ್ಲೇಕ್ಸ್ ಅನ್ನ ಹಾಕಿ ಅದು ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ಕಟ್ ಮಾಡಿದರೆ ಗೋಲ್ಡ್ ಪಾಪಡಿ ಸವಿಯಲು ಸಿದ್ಧ. ಸೊ ಸ್ವಲ್ಪ ಬಿಸಿ ಇದೆ, ಅವ್ರು ಹೇಳ್ದಾಗೆ ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಕಟ್ ಮಾಡ್ಬೇಕಾದ್ರೆ ಸ್ಲೈಸಸ್ ಸಿಗುತ್ತೆ ನಮ್ಗೆ. ಡಿಫ್ರೆಂಟ್ ಆಗಿದೆ ಗೊತ್ತಾ? ಟೇಸ್ಟ್ ವೆರಿ ನೈಸ್. ಟೆಕ್ಸ್ಚರ್ ಕ್ಯಾರಮೆಲ್ ತರ ಬರೋ, ಚಾಕ್ಲೇಟ್ ತಿನ್ನಂಗೂ ಆಗತ್ತೆ, ಸ್ವೀಟ್ ತಿಂದ ಹಾಗೂ ಆಗತ್ತೆ. ಎಕ್ಸಾಕ್ಟ್ಲಿ. ಅಂಡ್ ಒಳಗಡೆ ನೀವು ಹರಳು ಹಾಕಿದೀರಲ್ಲ, ಹೌದು, ಅದು ಕೂಡ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹೌದು, ವೆರಿ ನೈಸ್. ಇಷ್ಟು ನನಗೆ ಅಪ್ಪ, ಖಂಡಿತವಾಗ್ಲು ಥ್ಯಾಂಕ್ ಯು ಸೋ ಮಚ್. ಕ್ರಿಸ್ಪಿ ಆಗಿ ಚೆನ್ನಾಗಿದೆ, ಸಾಫ್ಟ್ ಕ್ರಿಸ್ಪಿ. ಹೆಲ್ತ್ ಒಳ್ಳೇದು, ಸೊಂಟ ನೋವು ಬರಲ್ಲ ನಿಮ್ಗೆ. ಥ್ಯಾಂಕ್ ಯು. ಏನ್ ಅನಿಸ್ತು ಪ್ರೋಗ್ರಾಮ್? ತುಂಬಾ ಖುಷಿ ಆಯ್ತು ರೂಪಾ ಅವರೇ. ನಿಮ್ಮ ಕಂಪ್ಲೀಟ್ ಟೀಮ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು. ತುಂಬಾ ಕೋಆಪರೇಟಿವ್ ಇದ್ದೀರಾ. ಐ ವುಡ್ ಟೆಲ್ ದ ವ್ಯೂವರ್ಸ್, ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡಬೇಕು. ಏನ್ ಚಿಕ್ಕ ಪುಟ್ಟ ಅಡುಗೆ ಬಂದ್ರು ತೋರಿಸ್ಬೇಕು. ಅಂಡ್ ದಿಸ್ ಇಸ್ ಅ ನೈಸ್ ಆಪರ್ಚುನಿಟಿ, ಡೆಫಿನೆಟ್ಲಿ ಅ ನೈಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಲೀಲಾ. ನಿಮ್ಗೋಸ್ಕರ ನಮ್ ಕಡೆಯಿಂದ ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಕಲರ್. ಓ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು, ಬಾಯ್. ರೈಟ್, ಗುಜರಾತಿ ಸ್ಪೆಷಲ್ ರೆಸಿಪಿ ನೋಡ್ಕೊಂಡಿದ್ದೀರಾ, ಕಲ್ತ್ಕೊಂಡಿದ್ದೀರಾ. ಅವರಲ್ಲಿ ದೇವಸ್ಥಾನದಲ್ಲಿ ಮಾಡ್ಕೊಂಡು ತಿಂತಾರಂತೆ, ಹಬ್ಬಗಳಲ್ಲಿ ಮಾಡ್ತಾರಂತೆ. ಬಟ್ ಇಲ್ಲಿ ನಿಮ್ಗೋಸ್ಕರ ಹೇಳ್ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ರೆಸಿಪೀಸ್. ಅಂಡ್ ಪಾಸ್ತಾ ಕೂಡ ನೋಡ್ಕೊಂಡ್ರಿ, ವೆರಿ ನೈಸ್. ಇಟಾಲಿಯನ್ ಸ್ಟಫ್ಡ್ ಪಾಸ್ತಾ ಸಕ್ಕತ್ತಾಗಿತ್ತು. ಸೊ 2 ರೆಸಿಪೀಸ್ ಜೊತೆಗೆ ಪ್ರತಿಮಾ ಅವರ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿರ್ಬೇಕಲ್ಲ. ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಬಟ್ ಮುಂದಿನ ಸಂಚಿಕೆಯಲ್ಲಿ ಡೆಫಿನೆಟ್ ಆಗಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ಸ್ನೇಹಿತರೆ, ಗೊತ್ತಿದೆಯಲ್ಲ, ನೀವು ಇಲ್ಲಿ ಬಂದು ಇವ್ರ ತರ ಲೀಲಾ ಅವ್ರ ತರ ಖುಷಿಯಿಂದ ಬಂದಿಲ್ಲ ಅಡಿಗೆ ಮಾಡ್ಕೊಡ್ಬೋದು, ಹೇಳ್ಕೊಡ್ಬೋದು. ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಇಲ್ಲಿ ಬಂದು ಹೇಳ್ಕೊಡಿ, ಓಕೆನಾ? ಸೊ ಬರ್ಬೇಕಾದ್ರೆ ನಿಮ್ಮ ಇತ್ತೀಚಿನ ಫೋಟೋ ಕಳಿಸಿ, ಜೊತೆಗೆ ರೆಸಿಪಿ ಡೀಟೇಲ್ ಅನ್ನ ಬರ್ದ್ ಕಳಿಸಿ. ನಮ್ಮ ಅಡ್ರೆಸ್ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು,
ಬೆಂಗಳೂರು 560085. ಅಡ್ರೆಸ್ ನೋಟ್ ಮಾಡ್ಕೊಂಡಿದ್ದೀರಾ, ಫೋಟೋ ಕಳಿಸಿ, ರೆಸಿಪಿ ಡೀಟೇಲ್ ಬರ್ದು ಕಳಿಸ್ತಿರಲ್ಲ, ಮಿಸ್ ಮಾಡಬೇಡಿ. ಇವತ್ತಿನ ರೆಸಿಪೀಸ್ ಅಂತೂ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಹೊರಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ಓಡ್ ಬರ್ತೀನಿ. ನೀವು ಕೂಡ ನಿಮ್ಮ ಟಿವಿ ಮುಂದೆ ಕಾಯ್ತಾರಿ, ನೋಡ್ತಾರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡಿಗೆ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಕೀಪ್ ಸ್ಮಾಲಿಂಗ್ ಆಂಡ್ ಬಾಯ್.